ಮಾಸ್ತಿಯಿಂದ ಮಾಸ್ಕೋ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಅತಿಥಿ ಎಲ್ಲರೂ ದಯಮಾಡಿ ಆಸೀನರಾಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. MS ನರಸಿಂಹರಾಗಬೇಕು, ಡಾಕ್ಟರ್ SR ಲೀಲಾ ಅವರು ಆಸೀನರಾಗಬೇಕು, ನಮ್ಮ ಅಣ್ಣ ಸೂರ್ಯನಾರಾಯಣ ರಾಯ್ ಅವರು ಆಸೀನರಾಗಬೇಕು, ನಮ್ಮ ಅತ್ತಿಗೆ ಇಂದ್ರಮ್ಮನವರು ಬರಬೇಕು, ಇಂದಿನ ಈ ಕಾರ್ಯಕ್ರಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ವೇದಘೋಷದೊಂದಿಗೆ ಪ್ರಾರಂಭ ಆಗುತ್ತೆ. ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣೇಭ್ಯೋ ಗಣಪತಿಭ್ಯಶ್ಚ ಭೋ ನಮಃ. ಸಭಾಭ್ಯಃ ಸಭಾಪತಿಭ್ಯಶ್ಚ ಭೋ ನಮಃ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಸ್ಥಿರೈರಂಗೈಸ್ತುಷ್ಟ್ವಾಗುಂತಸ್ತನೂಭಿः व्यशेम देवहृदयदायुः. स्वस्ति न इन्द्रो वृद्धश्रवाः. स्वस्ति नः पूषा विश्ववेदाः. स्वस्ति नस्ताक्षो अरिष्टनेमिः. स्वस्ति नो बृहस्पतिर्दधातु. ॐ शान्तिः शान्तिः शान्तिः. ॐ ब्रह्मन् ब्राह्मणो ब्रह्मवर्चसे जागतामास्मिन् राष्ट्रे राजन्यगजव्यशूरो महारथो जागतां. दोग्धीधेनुर्वोढा नड्भानाशस्तप्तिः पुरन्धिर्योषा जिष्णोरथेष्ट सभे योगवास्तगतमानस्य वीरो जागतां. निकामे निकामेन पज्जन्यो वर्षतु फलिन्यो नवोषतगः पच्यन्तां. योगक्षेमो नः कल्पताम्. ॐ शान्तिः शान्तिः शान्तिः. ಧನ್ಯವಾದಗಳು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರಿಗೆ. ಈಗ ದೀಪ ಜ್ವಲನದ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ಅತಿಥಿಗಳು ಎಲ್ಲರೂ ಕೈ ಜೋಡಿಸಬೇಕು ಅಂತ ಪ್ರಾರಂಭ ಕೇಳ್ಕೊಳ್ತೇನೆ. ಈಗ ದೀಪ ಜ್ವಲನ ಗಾಳಿ ಇರೋದ್ರಿಂದ ಒಂದ್ಸಲಿ ಹಚ್ಕೊಳ್ಳಿ ಸರ್. ದೀಪವನ್ನು ಹಚ್ಚಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಪುಸ್ತಕ ಲೋಕಾರ್ಪಣೆ. ದಯಮಾಡಿ ಅದನ್ನು ನಮ್ಮ ಅತ್ತಿಗೆಯವರು ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ. ಪುಸ್ತಕ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ಅತ್ತಿಗೆಯವರು. ಸ್ವಲ್ಪ ಮುಂದೆ ಬಂದಿದೆ. ಅತಿಥಿಗಳಿಗೆ ಪುಸ್ತಕ ಹಂಚಿಕೆ. ಸ್ವಲ್ಪ ನಿಂತ್ಕೊಳ್ಳಿ ಸರ್. ಸ್ವಲ್ಪ 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 ಒಂದು ಪುಸ್ತಕ ಮೇಡಮ್ ಪುಸ್ತಕ
ಧನ್ಯವಾದಗಳು. ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನನಗೆ ಭಾರಿ ಖುಷಿ ಆಗ್ತಾ ಇರೋದೇನಪ್ಪ ಅಂತಂದರೆ, ನಮ್ಮವರೇ ಆದ, ನಮ್ಮ ಜಿಲ್ಲೆಯವರೇ ಆದ ಡಾಕ್ಟರ್ SR ಲೀಲಾ ಅವರು, ಸಂಪಂಗೆರೆಯವರು, ಮತ್ತು ಶ್ರೀ MS ನರಸಿಂಹಮೂರ್ತಿಯವರು, ಮಾಲೂರಿನವರು, ಇಬ್ಬರು ಆಗಮಿಸಿದ್ದಾರೆ. ಹಾಗಾಗಿ ಇದು ನಮ್ಮ ಕುಟುಂಬದ ಕಾರ್ಯಕ್ರಮ ಥರ ನಡೀತಾ ಇದೆ, ಕುಟುಂಬದಲ್ಲೇ ನಡೀತಾ ಇದೆ, ಮನೆಯಲ್ಲೇ ನಡೀತಾ ಇದೆ. ಆದ್ದರಿಂದ ನಮಗೆಲ್ಲ ಭಾರಿ ಸಂತೋಷ ಏನಪ್ಪ ಅಂತಂದರೆ, ಈ ಇಬ್ಬರು ಅತಿಥಿಗಳು ಈ ಪುಸ್ತಕದ ಬಗ್ಗೆ ಚೆನ್ನಾಗಿ ಬಲ್ಲವರು, ಈ ಪುಸ್ತಕದ ವಿಷಯದ ಬಗ್ಗೆ ಬಲ್ಲವರು, ಈ ಪುಸ್ತಕ ಯಾರನ್ನು ಕುರಿತು ಬರೆದಿದೆಯೋ ಅದನ್ನು ಬಲ್ಲವರು, ಮತ್ತು ಯಾರು ಬರೆದಿದ್ದಾರೋ ಅವರನ್ನು ಬಲ್ಲವರು. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಇವತ್ತಿನ ದಿವಸ ಪೆನ್ ಈಸ್ ಮೈಟಿಯರ್ ದ್ಯಾನ್ ದಿ ಸೋರ್ಡ್ ಅಂತ ಒಂದು ಮಾತಿದೆ. ಇಲ್ಲಿ ಒಂದು 2 ಪೆನ್ನುಗಳಿದೆ, 2 ಸೋರ್ಡ್ಸ್ ಇದೆ. ವಿಂಗ್ ಕಮಾಂಡರ್ ಗಿರೀಶ್ ಅವರು, ಶ್ರೀಮತಿ ಮೇಘನಾ ಅವರು ಆಗಮಿಸ್ತಾ ಇದ್ದಾರೆ, ದಯಮಾಡಿಸಬೇಕು. ವಿಂಗ್ ಕಮಾಂಡರ್ ಗಿರೀಶ್ ಅವರು ಆಸೀನರಾಗಬೇಕು, ಶ್ರೀಮತಿ ಮೇಘನಾ ಅವರು ಆಸೀನರಾಗಬೇಕು. ನಾನು ಹೇಳ್ತಾ ಇದ್ದ ಹಾಗೆ ಈ ಒಂದು ಕಾರ್ಯಕ್ರಮ ಬಹಳ ದೊಡ್ಡ ರೀತಿಯಲ್ಲಿ ಒಂದು ದೊಡ್ಡ ಜಾಗದಲ್ಲಿ ಆಗಬೇಕಾಗಿತ್ತು. ಯಾವ ಸಮಸ್ಯೆಯಿಂದ ಇದು ಹೀಗಾಗ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ಆದರೂ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಕ್ಕೆ ಬಹಳ ಜನ ಎಲ್ಲ ಕಡೆಯಿಂದ ತಾವು ನೋಡ್ತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ, ಸೂರ್ಯನಾರಾಯಣ ರಾಯರ ಕುಟುಂಬದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಈಗ ನಮ್ಮ ದೊಡ್ಡಣ್ಣನವರ ಮೊದಲನೇ ಮಗಳಾದ ಶ್ರೀಮತಿ ರಜನಿ ಪ್ರಾರ್ಥನಾ ಗೀತೆಯನ್ನು ಹಾಡಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಮತಿ ರಜನಿ. ಗಜವದನ ಗಣನಾಥ ಸುಖ ಸದನ, ಗಂಭೀರ ಗಜವದನ ಗಣನಾಥ ಸುಖ ಸದನ, ಗೌರೀತನು ಭವನ ಗೈವೆ ಪುಣ್ಯ ಸ್ಮರಣ ಗಂಭೀರ, ನಿತ್ಯ ಸತ್ಯಸುತೇಜ ಪ್ರಥಮಾಶ್ರಮ ವಿರಾಜ, ನಿತ್ಯ ಸತ್ಯಸುತೇಜ ಪ್ರಥಮಾಶ್ರಮ ವಿರಾಜ, ಸ್ಥಿತಪಾಲ ಗುಣ ಸಹಜ ಸ್ಥಿತಿ ಗೋಡೆಯ ಗಣರಾಜ, ಗಂಭೀರ ಗಜವದನ ಗಣನಾಥ ಸುಖ ಸದನ, ಗೌರೀತನು ಭವನ ಗೈವೆ ಪುಣ್ಯ ಸ್ಮರಣ ಗಂಭೀರ, ಕರ ಪಿಡಿದು ನಡೆಸನ್ನ ಹರತನು ಜವರ ಗಣಪ, ಕರ ಪಿಡಿದು ನಡೆಸನ್ನ ಹರತನು ಜವರ ಗಣಪ, ಉರಗಾಚಲನ ಶಿರದಿ ಉರಗಾಚಲನ ಶಿರದಿ, ಕರವೀರಿಸಿ ಪೊರೆ ದೇವ ಗಂಭೀರ ಗಜವದನ ಗಣನಾಥ ಸುಖ ಸದನ, ಗೌರೀತನು ಭವನ ಗೈವೆ ಪುಣ್ಯ ಸ್ಮರಣ ಗಂಭೀರ. ಧನ್ಯವಾದಗಳು ರಜನಿ. ಈ ಒಂದು ಪುಸ್ತಕ ಬರೀಬೇಕು ಅಂತ ಮೊದಲು ಮನಸ್ಸಿಗೆ ಅನ್ನಿಸ್ದಾಗ ಅದಕ್ಕೆ ಪ್ರೇರಣೆ ನೀಡಿದ್ದವರು ನಮ್ಮ ಎರಡನೇ ಅಣ್ಣ ಅನ್ನೋದನ್ನು ಪುಸ್ತಕದಲ್ಲಿ ಬರೆದಿದ್ದೇನೆ. ಕಾರಣಾಂತರಗಳಿಂದ
ಜನ ಜಾಸ್ತಿ ಬೇಡ ಅನ್ನೋ ಕಾರಣದಿಂದ ಇವತ್ತು ಅವರು ಬಂದಿಲ್ಲ ಇಲ್ಲಿಗೆ. ಮತ್ತು ಇದನ್ನು ಬರೆದಾಗ ಮುನ್ನುಡಿ ಯಾರು ಬರಿಬೇಕು, ಹೇಗೆ ಬರಿಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಅಣ್ಣನ ಮನಸ್ಸಿಗೆ ಬಂದವರು ಸಂಪಂಗೆರೆಯವರಾಗಿರ್ತಕ್ಕಂತಹ ಡಾಕ್ಟರ್ SR ಲೀಲಾ ಅವರನ್ನು ನಾನು ಏನು ಅಂತ ವರ್ಣನೆ ಮಾಡಲಿ, ಒಬ್ಬ ಸಾಮಾಜಿಕ ಚಿಂತಕಿ ಅಂತ ಹೇಳಲ್ಲ, ಒಬ್ಬ ಸಂಸ್ಕೃತ ಪ್ರಾಧ್ಯಾಪಕಿ ಅಂತ ಹೇಳಲ್ಲ, ಒಬ್ಬ ದೊಡ್ಡ ಬರಹಗಾರ್ತಿ ಅಂತ ಹೇಳಲ್ಲ, ಒಬ್ಬ ರಾಜಕಾರಣಿ ಅಂತ ಹೇಳಲ್ಲ, ಒಬ್ಬ ನಿಜವಾದ ಧರ್ಮ ಪ್ರವರ್ತಕಿ ಅಂತ ಹೇಳಲ್ಲ, ಹಿಂದೂ ಧರ್ಮದ ಬಗ್ಗೆ ಆಸ್ಥೆ ಇರತಕ್ಕಂತಹ ಒಬ್ಬ ಮಹನೀಯರು ಅಂತ ಹೇಳಲ್ಲ. ಇದೆಲ್ಲವೂ ಸೇರಿ ಒಂದೇ ಆಗಿರ್ತಕ್ಕಂತಹ ಡಾಕ್ಟರ್ SR ಲೀಲಾ ಅವ್ರ ಕೈಯಲ್ಲಿ ಬರ್ಸೋಣಯ್ಯ, ಬರೀತಾರ ಕೇಳು ಅಂತಂದರು. ಸಂತೋಷವಾಗಿ ಒಪ್ಕೊಂಡು ಒಂದು ಮುನ್ನುಡಿ ಬರೆದಿದ್ದಾರೆ. ಇನ್ನು ಇದಕ್ಕೆ ಅಧಿಕೃತತೆ ಬರಬೇಕು, ನನ್ನ ಏರ್ಫೋರ್ಸ್ ಜೀವನದ ಬಗ್ಗೆ ಯಾರಾದರೂ ಒಂದು 4 ಮಾತು ಬರೀಬೇಕಲ್ಲ ಅಂತ ಹೇಳಿದಾಗ ನನ್ನ ಸ್ನೇಹಿತ ಅರುಣ್ ಕುಮಾರ್ ಅವರ ಕಸಿನ್ ಆಗಿರ್ತಕ್ಕಂತಹ ವಿಂಗ್ ಕಮಾಂಡರ್ ಗಿರೀಶ್ ಅವರು ಜ್ಞಾಪಕ ಬಂದರು. ಗಿರೀಶ್ ಅವರು ಬಂದಿದ್ದಾರೆ, ಅವ್ರ ಪತ್ನಿ ಮೇಘನಾ ಅವರು ಬಂದಿದ್ದಾರೆ. ಅವರನ್ನು ಕೇಳಿಕೊಂಡೆ, ಭಾರಿ ಸಂತೋಷವಾಗಿ ಇಂಗ್ಲೀಷಲ್ಲಿ ಒಂದು ಮುನ್ನುಡಿ ಬರ್ಕೊಟ್ಟಿದ್ದಾರೆ. ಇನ್ನು ನಮಗೆ ಈ ಪುಸ್ತಕದ ಬಗ್ಗೆ ಮಾತಾಡಬೇಕಲ್ಲ, ಅವ್ರ ಮಾತು ಕೇಳಿ ಬಹಳ ದಿನ ಆಯ್ತಲ್ಲ ಯಾರು ಅಂತಂದು MS ನರಸಿಂಹಮೂರ್ತಿ ಅವರು. ಬಹುಶಃ ನಮ್ಮ ಮನೆಗೆ ಬಹಳ ಸುಪರಿಚಿತರು, ಬಹಳ ಹಳವರು, ನಮ್ಮವರು. ಇಂಥ MSN ಅವರು ಈ ಪುಸ್ತಕದ ಬಗ್ಗೆ ಮಾತಾಡೋದಿದ್ದಾರೆ. ಮುನ್ನುಡಿ ಬರೆದು ಪುಸ್ತಕವನ್ನು ಹಣ ಇಕ್ಕಡ್ರನ್ನ ಆಮೂಲಾಗ್ರವಾಗಿ ಓದಿ ಅದರ ಬಗ್ಗೆ ಪೂರ್ತಿ ತಿಳ್ಕೊಂಡಿರ್ತಕ್ಕಂತಹ ಡಾಕ್ಟರ್ SR ಲೀಲಾ ಅವರು ಈ ಪುಸ್ತಕದ ಕುರಿತು 4 ಮಾತನಾಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಡಾಕ್ಟರ್ SR ಲೀಲಾ ನಿಂತ್ಕೊಂಡಿರ್ಬೇಕಾ? ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಆತ್ಮೀಯವಾದ ಹಾಗೂ ಆಪ್ತವಾದಂಥ ಒಂದು ಕಾರ್ಯಕ್ರಮ. ಕುಟುಂಬದವರೇ ಸೇರಿ ಕುಟುಂಬದ ಪ್ರಾಂಗಣದಲ್ಲೇ ನಡೀತಾ ಇರುವಂಥ ಸುಂದರವಾದ ಸರಳವಾದ ಕಾರ್ಯಕ್ರಮ, ಆದರೆ ತುಂಬ ಸ್ವಾರಸ್ಯಕರವಾಗಿರುವಂಥದ್ದು. ಅದು ಕೂಡ ಎಲ್ಲರಿಗೂ ಮನಸ್ಸಿಗೆ ಬಂದಿದೆ. ಈಗ ತಾನೇ ಕಾಫಿ ಆಯಿತು. ನಮ್ಮ ಅತಿಥಿಗಳಿಗೆ ನಮ್ಮ ಮನೆಗಳಲ್ಲಿ ಕಾಫಿ ಕೊಟ್ಟು ಅವರನ್ನು ಸೌಜನ್ಯದಿಂದ ಬರಮಾಡ್ಕೊಳ್ಳೋದು, ಅತಿಥಿ ಸತ್ಕಾರ ಮಾಡೋದು ತುಂಬ ಸಾಮಾನ್ಯ. ಈ ಕಾಫಿ ಅಂದರೆ ಏನು ಅಂತ ನಾವೆಲ್ಲ ಕುಡಿದಿದ್ದೀವಿ. ಕಾಫಿ ರುಚಿ ಗೊತ್ತು, ಕಾಫಿಯ ಬಣ್ಣ ಗೊತ್ತು, ಆದರೆ ಸಂಸ್ಕೃತ ಸುಭಾಷಿತವೊಂದು ಅದರ ಗುಣನೂ ಹೇಳುತ್ತೆ. ಅದನ್ನು ನಿಮ್ಮಲ್ಲಿ ಶ್ರುತಪಡಿಸಿ ಮುಂದೆ ಹೋಗೋಣ. ಕಾಫಿ ಅನ್ನೋದು ಹೇಗಾಯಿತು ಅಂತ. ಕಾಲಕೂಟಂಚ ದೈತ್ಯಾನ ಭೂಲೋಕವಾಸಿನ ಅಂತ ನಮ್ಮಲ್ಲಿ ನೋಡಿ. ಇದರಲ್ಲಿ ಈ ಸಂಸ್ಕೃತದಲ್ಲಿ ಏನು ಹೇಳಿದ್ರು ಕೂಡ ಅದು ಸಹಸ್ರಾರಕ್ಕೆ ಮುಟ್ಟೋದು. ಈ ಜಗತ್ತು ತ್ರಿಗುಣಾತ್ಮಕವಾಗಿರುವಂಥದ್ದು. ಕಾಫಿಯಲ್ಲಿ ಈ ತ್ರಿಗುಣಗಳು ಇದೆ ಅಂತ. ಈ ತ್ರಿಗುಣಾತ್ಮಕವಾಗಿರುವಂತಹ ಜಗತ್ತಿನಲ್ಲಿ ದೈತ್ಯರಿಗೆ ತಾಮಸ ಗುಣ ವಿಶೇಷವಂತೆ, ಅವರ ಎಸೆನ್ಸ್ ಅದು. ಹಾಗೆ ದೇವತೆಗಳಿಗೆ ಸತ್ವಗುಣ, ಮನುಷ್ಯರಿಗೆ ಇವೆರಡೂ ಸೇರಿದೆ ಅಂತ. ರಜಃ ಪ್ರಧಾನ, ಆದರೆ ಅವು ಎರಡೂ ಇರುತ್ತೆ ಅಂತ. ಅದರಿಂದ ಕಾಲಕೂಟ ದೈತ್ಯರಿಗೆ, ಪೀಯೂಷ ಅಮೃತ, ಪೀಯೂಷಂ ಅಮೃತಂ ಸುಧ ಅದು ದೇವತೆಗಳಿಗೆ. ಅವೆರಡೂ ಸೇರಿದಂಥ, ಅವೆರಡರ ಮೊದಲ ಅಕ್ಷರಗಳು ಸೇರಿ ಆಗಿರುವಂತಹ ಕಾಫಿ ಮನುಷ್ಯರಿಗೆ ಅಂತ. ಅಂದರೆ ಇದರಲ್ಲಿ ಕಾಲಕೂಟದ ಗುಣವೂ ಇದೆ, ಅಮೃತದ ಗುಣವೂ ಇದೆ ಅಂತ ಅದು ನಮಗೆಲ್ಲ ಗೊತ್ತಿದೆ. ಡಾಕ್ಟರ್ಗಳೇ ಹೇಳ್ತಾರೆ, ಆದರೂ ನಾವು ಕುಡಿತೀವಿ, ಯಾಕೆಂದರೆ ಅಮೃತ ಇದೆ ಇದರಲ್ಲಿ. ಹೀಗೆ ಈ ವಿಶಿಷ್ಟವಾದಂತಹ ಗುಣ ಸಂಯುಕ್ತವಾದ ಕಾಫಿಯನ್ನು ಕುಡಿದು ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ.
ದೇವರ ಪ್ರಾರ್ಥನೆಯಾಗಿದೆ. ನಮ್ಮ ಡಾಕ್ಟರ್ ಮಾಸ್ತಿ ಅವರು ತುಂಬ ಸುಶ್ರಾವ್ಯವಾದಂಥ ರೀತಿಯಲ್ಲಿ ವೈದಿಕ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಈ ಪುಸ್ತಕ ತುಂಬ ದೊಡ್ಡ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಗೊಳ್ಳಬೇಕಾಗಿತ್ತು, ತುಂಬ ಸಡಗರ ಸಂಭ್ರಮ ಇರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಇಲ್ಲ. ಆದರೂ ಸಡಗರ ಸಂಭ್ರಮ ಅಂತೂ ಇದೆ. ಈ ಪುಸ್ತಕ ನನಗೆ ಬಹಳ ಮೆಚ್ಚುಗೆಯಾಗಿರುವಂಥದ್ದು. ಬೇಕಾದಷ್ಟು ಓದ್ತೇವೆ ನಾವು, ಬೇಕಾದಷ್ಟು ಬರೀತೇವೆ. ಆದರೆ ಇದರಲ್ಲಿ ಒಂದು ಆಪ್ತತೆ, ಒಂದು ಆತ್ಮೀಯತೆ, ಒಂದು ಸಾಮೀಪ್ಯ ನನಗೆ ಕಾಣಿಸ್ತು. ಅದಂತೂ ಒಂದು ಫಿಸಿಕಲ್. ನಮ್ಮ ಊರಿನ ಪಕ್ಕದವರೇ ಅವರು MS ಹೇಳ್ತಾ ಇದ್ರು, ಮಾಲೂರಿನವರು. ನಾವು ಮಾಲೂರಿನವರೇ ಸರ್, ಮಾಲೂರು ಅನಾಥಾಶ್ರಮದಲ್ಲಿದ್ದವಳು ನಾನು. ಮಾಲೂರು ತಾಲೂಕು ಸಂಪರ್ಕೆರೆ. ಸೊ ಇದೊಂದು ತೀರ ಸಮೀಪದ ಊರು. ಜೊತೆಗೆ ನರಸಿಂಹಮೂರ್ತಿಯವರು ನನಗೆ ತುಂಬ ಆತ್ಮೀಯರು, ತುಂಬ ಪರಿಚಿತರು. ಸುಮಾರು 30-35 ವರ್ಷದಿಂದ ನಾವು ಸ್ನೇಹಿತರಾಗಿ ಬೇಕಾದಷ್ಟು ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡಿದ್ದೇವೆ. ನಮ್ಮ ಅಧಿಕಾರಿಕವಾಗಿ ಅಫಿಷಿಯಲ್ ಫೀಲ್ಡಲ್ಲೂ ಹಾಗೂ ಹೊರಗಡೆನೂ ಕೂಡ. ಅದರಿಂದ ಅವರು ಇದು ಗೌರವ ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ಅವರ ಬದುಕಿದೆಯಲ್ಲ, ಅದು ತುಂಬ ವಿಶಿಷ್ಟವಾಗಿರುವಂಥದ್ದು. ಎಂಥ ಹಿರಿಯ ಜೀವ. ಆ ಪುಸ್ತಕವನ್ನು ಓದ್ತಾ ಇದ್ದರೆ ನನಗನ್ನಿಸ್ತು, ಒಬ್ಬ ವ್ಯಕ್ತಿ ಎಷ್ಟೊಂದು ಮೌಲ್ಯಗಳನ್ನು ಇಟ್ಟುಕೊಂಡು ತಮ್ಮ ಜೀವನದ ಯಾವ ಒಂದು ರೇಖೆಗಳಿರುತ್ತೆ ದಾಟಬಾರ್ದು ಅಂತ ಅದನ್ನೆಲ್ಲವನ್ನು ಉಳಿಸ್ಕೊಂಡು ಹೇಗೆ ಇಷ್ಟೊಂದು ಸೌಜನ್ಯದಿಂದ, ಎಷ್ಟೊಂದು ದಕ್ಷತೆಯಿಂದ, ಎಷ್ಟು ಹೊಣೆಗಾರಿಕೆಯಿಂದ ಒಂದು ಜೀವನವನ್ನು ನಡೆಸಬಹುದು. ಈಗ 89ನೇ ವರ್ಷ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದೀರ್ಘವಾದಂಥ ಜೀವನವನ್ನು ಇಷ್ಟು ಮೌಲ್ಯಯುಕ್ತವಾಗಿ ಇಷ್ಟೊಂದು ದಕ್ಷತೆಯಿಂದ ಹೊಣೆಗಾರಿಕೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾವು ತುಂಬ ವಿಶೇಷವಾದಂತಹ ಅನಂತ ಕೃತಜ್ಞತೆಗಳನ್ನು, ನಮಸ್ಕಾರಗಳನ್ನು ತಿಳಿಸಬೇಕು ಸೂರ್ಯನಾರಾಯಣರಾಯರಿಗೆ. ಅವರ ಪುಸ್ತಕ ಓದ್ತಾ ಇದ್ದರೆ ಒಂದು ಸ್ಪಷ್ಟ ಆಗಿದ್ದು, ಅವರ ಮನೆಯವರಿಗೆಲ್ಲ ಅವರು ಅಂದರೆ ಅವರ ಹಿರಿಯರಾಗಿ ತಂದೆಯ ಸ್ಥಾನದಲ್ಲಿ ನಿಂತು ಎಲ್ಲ ಥರದ ಜವಾಬ್ದಾರಿಗಳನ್ನು ನಡೆಸಿದ್ದಾರೆ. ಹಾಗೆಯೇ ಇವರಿಗೆ ಮನೆಯವರಿಗೆ ಕೊಡಬೇಕಾಗಿರುವಂತಹ ಮಾರ್ಗದರ್ಶನವಾಗಲಿ ಮತ್ತು ಪ್ರೀತಿಯಾಗಲಿ ಎಲ್ಲವನ್ನು ಕೂಡ ಅವರು ಧಾರೆ ಎರೆದಿದ್ದಾರೆ. ಇದು ಸಮಾಜಕ್ಕೆ ನಮ್ಮಲ್ಲಿ ಋಣಗಳನ್ನು ಹೇಳ್ತಾರೆ. ಇದು ಸಾಮಾಜಿಕ ಋಣ. ನಾವು ನಮ್ಮ ಮನೆಗಳಲ್ಲಿ ನಮ್ಮ ಸಮಾಜಕ್ಕೆ ತೀರಿಸಬೇಕಾಗಿರುವಂಥದ್ದು. ಅವರು ಎಲ್ಲ ಋಣಗಳನ್ನು ತೀರಿಸಿದ್ದಾರೆ. ಇದು ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಕಾಣಿಸೋದಿಲ್ಲ. ಅದು ನನಗೆ ಬಹಳ ಆಪ್ತವಾಗಿರುವಂಥದ್ದು. ಎಷ್ಟೋ ಮನೆಗಳು ಕಾರಣಾಂತರಗಳಿಂದ ಏನೇನೋ ಆಗಿ ಒಂಥರ ಬಿಟ್ಟು ಬಿಟ್ಟು ಹೋಗುತ್ತೆ. ಆದರೆ ಇವರು ಹೇಗೆ ಹಿಡಿದಿಟ್ಟಿದ್ದಾರೆ, ಒಳ್ಳೆ ಸಿಹಿ ಉಂಡೆ ಥರ ಸಂಸಾರವನ್ನು ಹಿಡಿದಿಟ್ಟಿದ್ದಾರೆ ಅನ್ನೋದು ತುಂಬ ನನಗೆ ಮನಸ್ಸಿಗೆ ಬಂದಿರುವಂಥದ್ದು. ಇನ್ನೊಂದು, ಈ ಪುಸ್ತಕವನ್ನು ಓದ್ತಾ ಇದ್ದರೆ ನಮಗೆ ಕಳೆದು ಹೋಗಿರುವಂಥ, ಬಹುಶಃ ಇನ್ನೂ ಬರದೇ ಇರುವಂಥ ಯಾವುದೋ ಒಂದು ಸಾಮಾಜಿಕ ಚಿತ್ರಗಳು, ಆ ಜೀವನದ ಪರಿಧಿಗಳು ನಮ್ಮ ಮನಸ್ಸಿಗೆ ಬರುತ್ತೆ. ಅವರ ಯತಿರಾಜ ಅವರ ವಿಚಾರ ಆಗಲಿ, ಇವರ ತಂದೆಯವರು ಪೊಲೀಸ್ನವರು ಆಗಿದ್ದಾಗ ಅವರು ನಡ್ಕೊಂಡಂಥ ರೀತಿಗಳಾಗಲಿ, ಅವೆಲ್ಲ ಕಳೆದು ಹೋಗಿರುವಂಥದ್ದು. ಆದರೆ ಆದರ್ಶವಾಗಿರುವಂಥದ್ದು, ನಾವು ನೋಡಿ ಸಂತೋಷ ಪಡಬೇಕಾಗಿರುವಂಥದ್ದು. ನೋಡಿ ಸಂತೋಷ ಪಡೋದಕ್ಕಿಲ್ಲ, ಆದರೆ ಇವಾಗ ಕೇಳಿ ಸಂತೋಷ ಪಡ್ಬೋದು, ಓದಿ ಸಂತೋಷ ಪಡ್ಬೋದು. ಆ ದೃಷ್ಟಿಯಿಂದ ಮುಂದಿನವರಿಗೆ ಹಿಂದಿನ ಜೀವನ ಹೇಗಿತ್ತು, ಯಾವ ಆದರ್ಶಗಳನ್ನು ಕೆಲವರಾದರೂ ಇಟ್ಕೊಂಡಿದ್ರು ಅನ್ನೋದನ್ನು ಹೇಳೋದಕ್ಕೆ ಇದು ತುಂಬ ಒಳ್ಳೆಯ ದಾಖಲೆ. ಅದರಿಂದ ನಮ್ಮ ಅನುಭವಗಳನ್ನು, ಯಾರೇ ಆಗಲಿ ಉತ್ತಮವಾದಂಥ ಅನುಭವಗಳನ್ನು ಕಳೆದು ಹೋಗ್ತಾ ಇದೆ, ಮರೆಯಾಗ್ತಾ ಇರುವಂತಹ ಜೀವನ ಚಿತ್ರಗಳನ್ನು ಕೊಡೋದು ಬಹಳ ಬಹಳ ಉತ್ತಮ ಅಂತ ನನಗೆ ಅನ್ನಿಸ್ತಾ ಇದೆ. ಆ ದೃಷ್ಟಿಯಿಂದ ನರಸಿಂಹಮೂರ್ತಿಯವರು ಬರೆದವರು, ಈಗ ತಾನು ಅವ್ರು ಹೇಳಿದ್ರು, ಅವರ ಅಣ್ಣ ಈ ಪುಸ್ತಕವನ್ನು ಬರೆಸೋದಕ್ಕೆ ಪ್ರೇರಣೆ ಕೊಟ್ಟವರು ಹಾಗೂ ಇದನ್ನು ನೆರೇಟ್ ಮಾಡಿದವರು. ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಬಿಕಾಸ್ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಬೈ ಇಟ್ ಸೆಲ್ಫ್. ಅಷ್ಟೇನು ಸುಲಭ ಅಲ್ಲ. ಒಂದು ಇಷ್ಟು ಹಿತವಾಗಿ ಕಷ್ಟಗಳ ನಡುವೆ ಜೀವನ ಮಾಡೋದು, ಆಮೇಲೆ ಅದನ್ನು ಅಷ್ಟೇ ಒಂದು ಸಮಚಿತ್ತದಿಂದ ನೆನಪಿಸ್ಕೊಂಡು ಬರೆಯೋದು, ಇದು ಎರಡೂ ಕೂಡ ಸಾಧಿತವಾಗಿದೆ. ಇಲ್ಲಿ ಒಂದು ಹಿರಿಯ ಜೀವ, ಹಿರಿಯ ಬದುಕು, ಹಾಗೆ ಮಾರ್ಗದರ್ಶಕವಾಗಿರುವಂಥ ಆದರ್ಶಪ್ರಾಯವಾದಂತಹ ಬದುಕನ್ನು ದಾಖಲಿಸಿದ್ದಾರೆ. ಅದಕ್ಕಾಗಿ ಯಾರ್ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೋ ಎಲ್ಲರಿಗೂ ಕೂಡ ನನ್ನ
ಹೃತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ನನಗೆ ಈ ಪುಸ್ತಕದ ಮೊದಲನೇ ಪ್ರತಿಯನ್ನೇ ಓದೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ವಂದಿಸಿ ನನ್ನ ಎರಡು ಮಾತುಗಳನ್ನು ನಿಲ್ಲಿಸ್ತೀನಿ. ಡಾಕ್ಟರ್ ಎಸ್ ಆರ್ ಲೀಲಾ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ಶ್ರೀ ಎಂ ಎಸ್ ನರಸಿಂಹಮೂರ್ತಿಯವರು, ಎಂ ಅಂದರೆ ಮಾಲೂರು, ಎಸ್ ಅಂದರೆ ಸೂರಪ್ಪನವರು, ನರಸಿಂಹಮೂರ್ತಿಯವರು ಅಂದರೆ ನಮ್ಮವರು. ನಮ್ಮನೆಗೆ ಬಹಳ ಹಳದು. ಅದನ್ನೆಲ್ಲ ಓದಿದ್ವಿ. ಆಗ ನಮ್ಮ ರಜನಿ ಅಶ್ವಿನಿ ಸಣ್ಣ ಮಕ್ಕಳು. ಈ ಮಂದಸ್ಮಿತಾ ಅಂದರೆ ಎಂ ಎಸ್ ಅಂತ ಕೇಳಿದ್ರು. ಆವಾಗಿಂದ ಅವರು ಮಂದಸ್ಮಿತಾ ನರಸಿಂಹಮೂರ್ತಿ ಆಗ್ಬಿಟ್ರು. ಅದು ಅಲ್ಲದೆ ಅವರು ಸದಾಕಾಲ ಮಂದಸ್ಮಿತರು ಕೂಡ. ಇಂತಹ ನರಸಿಂಹಮೂರ್ತಿಗಳ ಬಗ್ಗೆ ಬಹುಶಃ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ನಾನು ಹೇಳೋದೇನು ವಿಶೇಷ ಬೇಕಾಗಿಲ್ಲ. ಕನ್ನಡ ಕಿರುಚಿತ್ರ ಪ್ರಪಂಚದಲ್ಲಿ ಅತ್ಯಧಿಕವಾಗಿರ್ತಕ್ಕಂತಹ ಎಪಿಸೋಡ್ಸ್ಗೆ ಡೈಲಾಗ್ಸು ಸ್ಕ್ರೀನ್ ಪ್ಲೇ ಬರೆದವರು ಇಲ್ಲಿವರೆಗೂ ಇವರ ಒಂದು ರೆಕಾರ್ಡನ್ನು ಮುಟ್ಟಿದವರು ಯಾರೂ ಇಲ್ಲ. 10,000ಕ್ಕಿಂತ ಹೆಚ್ಚಿನ ಎಪಿಸೋಡ್ಸ್ಗೆ ಡೈಲಾಗ್ಸ್ ಬರೆದು 6-8 ತಿಂಗಳ ಹಿಂದೆ ಅವರಿಗೆ ಹೆಚ್ಚಿನ ಕಲಾಕ್ಷೇತ್ರದಲ್ಲಿ ನಾನು ಹೇಳಿದೆ ಬಿಗಿನಿಂಗ್ ಅಲ್ಲಿ, ಇಲ್ಲಿ 2 ಪೆನ್ ಇದೆ, 2 ಸೋರ್ಡ್ ಇದೆ. ಆ 2 ಪೆನ್ ಹಿಡಿದವರು ದೊಡ್ಡವರ. ವಿಂಗ್ ಕಮಾಂಡರ್ ಗಿರೀಶು, ಸೂರ್ಯನಾರಾಯಣರು ಸೋರ್ ಹಿಡಿದವರು ಅಂದ್ರೆ ಹೋಗಿ ಯುದ್ಧ ಮಾಡಲಿಲ್ಲ, ಬಟ್ ದೇ ರೆಪ್ರೆಸೆಂಟ್ ದ ಸೋರ್ಡ್ ವಿಚ್ ಇಸ್ ಮೈಟಿಯರ್ ಅಂದಾಗ ನಾವು ಅದಕ್ಕೆ ಜವಾಬು ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಪೆನ್ನನ್ನೇ ತಮ್ಮ ಸೋರ್ಡ್ ಆಗಿ ಉಪಯೋಗಿಸ್ಕೊಂಡು ಸಮಾಜದ ಅಂಕು ಡೊಂಕುಗಳನ್ನು ತೀಡಿ ಜನಕ್ಕೆ ಒಂದು ಸಂದೇಶವನ್ನು, ಪ್ರತಿಯೊಂದು ಎಪಿಸೋಡಲ್ಲೂ ಒಂದು ಸಂದೇಶವನ್ನು ನೀಡಿದಂತಹ ಶ್ರೀ ಎಂ ಎಸ್ ನರಸಿಂಹಮೂರ್ತಿ ಅವರು ಈ ಒಂದು ಪುಸ್ತಕವನ್ನು ಮಾತನಾಡಬೇಕು ಅಂತ ಶ್ರೀ ಎಂ ಎಸ್ ನರಸಿಂಹಮೂರ್ತಿ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಶ್ರೀ ಎಂ ಎಸ್ ಎನ್. ನಮಸ್ಕಾರ. ಇದೊಂದು ಬಹಳ ಆತ್ಮೀಯವಾದ ಸಮಾರಂಭ. ನಾನು ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ, ಬಟ್ ಇಂಥ ಒಂದು ಆತ್ಮೀಯವಾದ, ಒಂದು ಬಹಳ ಆಪ್ತತೆ ಇರ್ತಕ್ಕಂಥ, ಬಹಳ ಮುಖ್ಯವಾದ ಕೂಡ ಸಮಾರಂಭ ಅಂದರೆ ಅದು ತಪ್ಪೇನಲ್ಲ. ಮಸ್ತಿಯಿಂದ ಮಾಸ್ಕೋ, ಎಲ್ಲಿ ಮಸ್ತಿ ಎಲ್ಲಿ ಮಾಸ್ಕೋ, ಟೈಟ್ಲೇ ನನಗೆ ಕ್ಯಾಚಿ ಅಂತ ಅನ್ನಿಸ್ತು. ಅಬುವಿನಿಂದ ಬರ್ಮಾಕ್ಕೆ ಅಂತ ಶಿವರಾಮ್ ಕಾರಂತರ ಬರೆದ್ರು, ಪ್ಯಾರಿಸಿನಿಂದ ಪ್ರೇಯಸಿಗೆ ಅಂತ ಹೇಳಿ ನವರತ್ನರಾಮ್ ಬರೆದ್ರು. ಬಟ್ ಅದಕ್ಕಿಂತ ಮಿಗಿಲಾಗಿ ಟೈಟ್ಲ್ ಇದೆ, ಮಸ್ತಿಯಿಂದ ಮಾಸ್ಕೋಗೆ. ಅಂದರೆ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ಪುಟ್ಟ ಹುಡುಗ ಈ ಮಟ್ಟಕ್ಕೆ ಬೆಳೆದು ನಿಲ್ಲಕ್ಕೆ ಸಾಧ್ಯವಾ ಅಂತಕ್ಕಂಥದ್ದನ್ನ ನಾವು ಇದನ್ನ ಅಧ್ಯಯನ ಮಾಡಿದ್ಮೇಲೆ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ಸಲ್ಲಿ ರೋಲ್ ಮಾಡೆಲ್ ಆಗಿ ನಮ್ಮ ಈ ಸೂರ್ಯ ಅವರನ್ನು ಬಳಸ್ಕೋಬಹುದು ಅಂತ ನನ್ನ ಅಭಿಪ್ರಾಯ. ಆ ಲೆವೆಲಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ. 1932 ವರ್ಷ ಅದ್ಭುತವಾದ ವರ್ಷ. ಯಾಕೆ ಅಂತಂದ್ರೆ 1932 ಮನಮೋಹನ್ ಸಿಂಗ್ ಹುಟ್ಟಿದ ವರ್ಷ, ಮೀನಾ ಕುಮಾರಿ ಹುಟ್ಟಿದ ವರ್ಷ. ಅಷ್ಟೇ ಅಲ್ಲ, ಧೀರುಭಾಯಿ ಅಂಬಾನಿಯವರು ಹುಟ್ಟಿದ ವರ್ಷ, ನಮ್ಮ ಸೂರ್ಯನಾರಾಯಣ ಅವರು ಹುಟ್ಟಿದ ವರ್ಷ. ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲ್ಸೋ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲ್ಸೋ 1932 ನೋಡಿ. ಬಟ್ ಆದ್ರೆ ನನಗೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಧೀರುಭಾಯಿ ಅಂಬಾನಿ ಬಗ್ಗೆನೇ ನಾನು ತಗೋತಾ ಇದ್ದೀನಿ. ಧೀರುಭಾಯಿ ಅಂಬಾನಿ ಬಾಯಲ್ಲೇ ಬಂಗಾರ ಸ್ಪೂನ್ ಇಟ್ಕೊಂಡು ಹುಟ್ಟಿದವರು. ಇಂಡಿಯನ್ ಏರ್ ಫೋರ್ಸ್ ಅವತ್ತೇ. ಅದೇನೆ ನೋಡಿ, ಎಂತ ಒಳ್ಳೆ ಇದಲ್ವಾ. ಮುಖೇಶ್ ಅಂಬಾನಿ ತನ್ನ ಹೆಂಡತಿ ಮಿತಾಗೆ ಏನಾದ್ರೂ ಬರ್ಡೇಗೆ ಗಿಫ್ಟ್ ತಂದ್ಕೊಡ್ರಿ ಅಂತಂದಾಗ ಅವರು $60 ಮಿಲಿಯನ್ ಒಂದು ಏರ್ಪ್ಲೇನೇ ಕೊಟ್ರು ಬರ್ಡೇ ಪ್ರೆಸೆಂಟೇಷನ್ ಆಗಿ. ನೋಡಿ ಹೇಗಿದೆ 19 ಆಯ್ತಾ. ಮುಖೇಶ್. ನಮ್ಮ ಸೂರ್ಯನಾರಾಯಣ ಅವರು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ವಾಯುಪಡೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಇಡೀ ಕುಟುಂಬ ಏರೋಪ್ಲೇನ್ ನಲ್ಲಿ ಓಡಾಡೋ ಹಾಗೆ ಮಾಡಿದ್ದು ಸೂರ್ಯನಾರಾಯಣ ಅವರು ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕೆಂತಂದ್ರೆ ಅವರ ಈ ಪ್ರಯತ್ನ ಇಲ್ಲದೆ ಹೋಗಿದ್ರೆ ನಾವು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯವೇ ಇರಲಿಲ್ಲ. ಯಾಕೆಂದ್ರೆ ಗೋಪಾಲಯ್ಯ ಅವ್ರಿಗೆ ಗೊತ್ತು, ಇವ್ರ ತಂದೆಯವರು ಅವರು ಪೊಲೀಸ್ ಕಾನ್ಸ್ಟೇಬಲ್ಲು. ಅಂತ ಕಾನ್ಸ್ಟೇಬಲ್ಲು
ನಾವು ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಾನ್ಸ್ಟೇಬಲ್ ಆಗಿ ಕೆಲಸಕ್ಕೆ ಸೇರಿ ಕಾನ್ಸ್ಟೇಬಲ್ ಆಗಿ ರಿಟೈರ್ ಆಗಿರ್ತಕ್ಕಂತಹ ಭಾರತದ ಏಕೈಕ ಉದಾಹರಣೆ ಅಂದ್ರೆ ಗೋಪಾಲ್ ಅವರು ಮಾತ್ರ. ಯಾಕಂದ್ರೆ 14 ವರ್ಷಕ್ಕೆ ಆಟೋಮೆಟಿಕ್ ಆಗಿ ಒಂದು ಪ್ರಮೋಷನ್ ಅಂತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದು ಕೂಡ ಅಡಚಣೆಗಳಾಗಿ ಎಷ್ಟು 36 ವರ್ಷನ ಒಂದು ಕಾರಣ ಆಯ್ತು. ಇದೆ ಹೇಳ್ತೀನಿ. 35 ವರ್ಷ ಸರ್ವಿಸ್, 35 ವರ್ಷ ಸರ್ವಿಸ್ ಮಾಡಿ ಕಾನ್ಸ್ಟೇಬಲ್ ಆಗಿ ರಿಟೈರ್ ಆಗಿ 65 ರೂಪಾಯಿ ಲಾಸ್ಟ್ ಪೇ ಡ್ರಾನ್ ಕಡೆ ತಿಂಗಳ ಸಂಬಳ ತಗೊಂಡ ಏಕೈಕ ವ್ಯಕ್ತಿ ಅಂದ್ರೆ ಅವರೇನೆ. ಯಾಕಂದ್ರೆ ವೈದಿಕ ವಂಶದಲ್ಲಿ ಹುಟ್ಟಿದವರು ಅಲ್ಲ. ದರ್ಬೆ ಹಿಡ್ಕೊಂಡು ಓಡಾಡೋರ ಕೈಗೆ ನೀವು ಲಾಠಿ ಕೊಟ್ರೆ ಅಥವಾ ನೀವು ಬೆಲ್ಟ್ ಕೊಟ್ರೆ ಏನ್ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಅದು ಕಳ್ಳರನ್ನ ಅವ್ರು ನಿಭಾಯಿಸ್ಬೇಕು ಪೊಲೀಸ್ ಅಂತಂದ್ರೆ ಏನ್ ಮಹಾ ಅವ್ರು ನಿಭಾಯಿಸ್ತಾ ಇದ್ರು ಅಂತ ಹೇಳಿ. ಹೋಲಿ ಒದಿಯಕ್ಕೆ ಬರುತ್ತಾ ಈ ಮುಲುಕನಾಡು ನಮ್ ಗೋಪಾಲ ಅವ್ರಿಗೆ? ಇಲ್ಲ. ಬೈಯಕ್ಕೆ ಬರುತ್ತಾ? ಇಲ್ಲ. ತುಂಬಾ ಬೈಯೋದು ಅಂದ್ರೆ ಗೋಪಾಲ ಅವರು ದೊಂಗನ ಕೊಡಕ ಅಂತ ಇದ್ರು. ಅದೇ ಬಹಳ ದೊಡ್ಡ ಇದು ಬೈಗಳ. ಆದ್ರೆ ಕಳ್ಳನ್ ಬೈದಂಗ ಆಯ್ತಾ, ಇದು ಅವ್ರನ್ನೇ ಬೈಕೊಂಡಂಗ ಆಯ್ತು. ಅಪ್ಪ ಈ ತಲಕಾಯಿ ಅಂದ್ರೆ ಮುಗಿದೋಯ್ತಲ್ಲ ಈಗ. ಇದ್ರ ಮೇಲೆ ಅವ್ರು ಹೋಗ್ಲೇ ಇಲ್ಲ. ಆದ್ರೆ ಅವ್ರ ಹೃದಯ ಇದೆಯಲ್ಲ, ಲಾಕಪ್ ಅಲ್ಲಿ ಇರ್ತಕ್ಕಂತ ಕೈದಿಗಳಿಗೆ ಮನೆಯಿಂದ ಊಟ ತಗೊಂಡು ಹೋಗಿ ತಿನ್ನಿಸ್ತಾ ಇದ್ರಲ್ಲ, ಇದು ತುಂಬಾ ಅಪರೂಪದ ಉದಾಹರಣೆ. ಅಂತಹದ್ದನ್ನ ನಾನು ಎಲ್ಲೂ ಕೇಳೇ ಇಲ್ಲ. ಲಾಕಪ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಬ್ಬ ಪೊಲೀಸರು ನೋಡ್ಕೊಳ್ತಕ್ಕಂಥ ಮನೆ ಒಂದು ಸಬ್ ಟೈಟ್ಲ್ ಇದೆ. ನಂಗೆ ಬಹಳ ಖುಷಿ ಆಯ್ತದು. ಯಾಕೆಂತಂದ್ರೆ ಇವರು ಸ್ಟೇಷನ್ ಅಲ್ಲಿ ಇದ್ದಾಗ ನಮ್ಮ ಪೊಲೀಸು ಆ ಪೊಂದುಲವಾಡ್ ಬರ್ತಾನೆ. ಅವನು ಹರಿದೋಗಿರೋ ಚಡ್ಡಿ ಮೇಲೆ ಯಾವುದೋ ಒಂದು ಕಿತ್ತೋಗಿರೋ ಯಾವುದೋ ಒಂದು ಟವಲ್ ಹಾಕೊಂಡು ಬರ್ತಾನೆ. ಏನು ಹಳ್ಳಿಯಿಂದ ನಗರಕ್ಕೆ, ಮಾಸ್ತಿ ಅಂದ್ರೆ ನಗರ ಬಂದಿದ್ದೀಯಾ, ಈ ತರ ಬಂದಿದ್ದೀಯಲ್ಲ, ಅಂಗಿ ಹಾಕೋಬಾರ್ದೇನು ಅಂದ್ರೆ ಅಂಗಿ ಇದ್ರೆಲ್ಲ ಸ್ವಾಮಿ ಹಾಕೊಳಕ್ಕೆ ಅಂತಾನೆ. ಆ ಬಡತನ ನೋಡಿ ಆ ಕಾಲದಲ್ಲಿ ಅಂಗಿ ಇದ್ರೆಲ್ಲ ಸ್ವಾಮಿ. ತಕ್ಷಣ ಅವನು ಮನೆ ಕರ್ಕೊಂಡ್ಬಂದು ಗೋಪಾಲಯ್ಯನವರು ತಮ್ಮ ಇದ್ದ ಏಕೈಕ ಅಂಗಿಯನ್ನ, ಒಂದೇ ಅಂಗಿ, ಅದನ್ನ ತೆಗೆದು ಅವನಿಗೆ ಹಾಕೊಂಡು ಹೋಗುವಂತ ಆ ಪಂದಿಲು ಒಳಗೆ ಹಾಕ್ತಾರೆ. ಅವರ ಭಾಗಮ್ಮ ಅವರು ಅದನ್ನ ಅಬ್ಜೆಕ್ಟ್ ಮಾಡ್ತಾರೆ. ಹೆಂಡತಿ ಅಲ್ಲ ರೀ, ಇರೋದೇ ಒಂದು ಅಂಗಿ, ಅವನು ಕೊಟ್ಬಿಟ್ರೆ ನೀವ್ ಏನ್ ಹಾಕೋತೀರಾ ಅಂದಾಗ ಸರ್ಕಾರದ ಯೂನಿಫಾರ್ಮ್ ಇದೆಯಲ್ಲ ನನ್ಗೆ ಅಷ್ಟೇ ಸಾಕು ಅಂತಾರೆ. ಹಗಲೊತ್ತೇನೋ ಸಾಕು, ರಾತ್ರಿ ಹೊತ್ತು ಮಲ್ಕೊಳಕ್ ಏನ್ ಮಾಡ್ತೀರಾ? ಯೂನಿಫಾರ್ಮ್ ಅಲ್ಲೇ ಮಲ್ಕೋತೀನಿ ಅಂತಾರೆ. ನಾಯಮ್ಮನ ಕರ್ಮ ನೋಡಿ. ಪಕ್ಕದಲ್ಲಿ ಒಬ್ಬ ಯೂನಿಫಾರ್ಮ್ ಹಾಕೊಂಡ್ರೆ ಪೊಲೀಸ್ ಮಲಗಿದ್ರೆ ನಿದ್ಯಾದ ಬರ್ತ ಯೋಚನೆ ಮಾಡಿ. ಆದ್ರೆ ಆ ಪಂದಿಲವಾಡವರ ತಾಯಿ ನನಗೆ ಎದೆ ಹಾಲು ಕುಡಿಸಿ ಬೆಳೆಸಿದ್ದಾಳೆ. ಆ ಕನೆಕ್ಷನ್ ನೋಡಿ, ಈ ಒಬ್ಬರಿಗೊಬ್ಬರು ಅದು ಕಣ್ಣಲ್ಲಿ ನೀರು ಬರ್ತಕ್ಕಂಥ ವಿಷಯ ಇದು. ಹೀಗೆ ಅಂತ ಕನೆಕ್ಷನ್ಸ್ ಇರುತ್ತೆ. ಬಹಳ ಮಡಿ ಮೈಲಿಗೆ ಎಲ್ಲ ಇದ್ದ ಆ ಕಾಲ. ಅಂತ ಕಾಲದಲ್ಲಿ ಪಂದಿಲವಾಡವರ ತಾಯಿ ಅವರಿಗೆ ಎದೆ ಹಾಲು ಕುಡಿಸಿ ಬೆಳೆಸಿದ್ದಾರೆ ಅಂತ ಕೂಡ ಒಂದು ದಾಖಲೆ ಆಗುತ್ತೆ. ಇದು ಕೇವಲ ಪುಸ್ತಕ, ಸೂರ್ಯನಾರಾಯಣ ಅವರ ಆತ್ಮಕಥೆ ಅಂತ ನಾನು ಭಾವಿಸೋದಿಲ್ಲ. ಕಳೆದ 100 ವರ್ಷಗಳ ಒಂದು ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಮತ್ತು ಧಾರ್ಮಿಕ ಇಷ್ಟು ವಿಷಯಗಳನ್ನು ಒಳಗೊಂಡ ಒಂದು ಹೊತ್ತಿಗೆ ಅಂತ ನಾನು ಭಾವಿಸ್ತೀನಿ. ಅಷ್ಟು ವಿಷಯಗಳಲ್ಲಿ ಅಡಕಾಗಿದೆ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಹೀಗೆ ಗೋಪಾಲನವರು ಇದ್ದಿದ್ದು ಮಾಡ್ತಾ ಇದ್ದಿದ್ದು. ಮತ್ತು ಅವರು ಕಡೆಯ ದಿನ ಅವರ ಬಡತನ ಹೇಳಬೇಕು ಅಂದ್ರೆ ನಮ್ಮ ಸೂರ್ಯ ಅವರಿಗೆ, ಸೂರ್ಯ ಅಂತಾನೆ ಹೇಳ್ತೇನೆ, ನಮ್ಮ ತಂದೆ ಹೆಸರು ಅದೇ ಆದ್ರಿಂದ ಸೂರ್ಯ ಅವರಿಗೆ SSLCಗೆ ಕಟ್ಸಕ್ಕಾಗಲ್ಲ. ಇದು ಫೇಸ್ಬುಕ್ ಅಲ್ಲಿ ನನ್ನ ಅನೇಕ ಗೆಳೆಯರು ನೋಡ್ತಿರೋದ್ರಿಂದ ಪುಸ್ತಕದ ಹೂರಣವನ್ನ ನಿಮಗೆ ಕೊಡ್ತಾ ಇದ್ದೀನಿ. 12 ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಕಟ್ಟಕ್ಕಾಗದೆ ಎಲ್ಲೆಲ್ಲೋ ಇದು ಮಾಡಿ ಯಾರೋ ವರ್ತಕ ಕೊಟ್ಟು, ಸೊ ಅಷ್ಟು ಕಷ್ಟಪಟ್ಟು SSLC ಪಾಸ್ ಆದ್ಮೇಲೆ ಮುಂದೆ ದಾರಿ ಇರಲ್ಲ ಅವರಿಗೆ. ಅಂತ ಟೈಮಲ್ಲಿ ಯತಿರಾಜ್ ಜಟ್ಟಿ ಅಂತಕ್ಕಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ನಿಲ್ಲಿಸಬಾರ್ದು, ಹುಡುಗ SSLC ಪಾಸ್ ಆಗಿದ್ದಾನೆ, ಬೆಂಗಳೂರು ಕಳಿಸಿ ಓದಕ್ಕೆ ದುಡ್ಡಿಲ್ಲ ಸ್ವಾಮಿ, 200 ರೂಪಾಯಿ ಬೇಕು. ಎಲ್ಲಿ? ಚಿಂತಾಮಣಿ ಸಂತೆಗೆ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾರೆ. ಎಲ್ಲ ವರ್ತಕರನ್ನು ಸೇರಿಸಿ ನಮ್ಮೂರು ಹುಡುಗ, ತಳಕನಹಳ್ಳಿ ಹುಡುಗ, ನಮ್ಮ ಗೋಪಾಲಯ್ಯನವ್ರ ಮಗ, ಯಾರೂ ಮಾಡದೇ ಇರ್ತಕ್ಕಂಥ ಸಾಹಸ ಅಂದ್ರೆ SSLC ಪಾಸ್ ಆಗಿರೋದು. ಮುಂದಿನ ಓದಿಗೆ ನೀವು ದುಡ್ಡು ಕೊಡಿ, ಓದಿಸಿ ಅಂದಾಗ ಸ್ಪಾಟ್ ಅಲ್ಲಿ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ ಅಲ್ಲೇ ಕಲೆಕ್ಟ್ ಆಗ್ಬಿಡುತ್ತೆ. 243 ರೂಪಾಯಿದಲ್ಲಿ ಒಬ್ಬ 5 ರೂಪಾಯಿ ಕೂಡ ಹಾಕಿರ್ತಾನೆ. ಬಹಳ ದೊಡ್ಡ ಮೊತ್ತ ಅದು. ಅದನ್ನ ತಗೊಂಡು ಬರೋವಾಗ ಆ ಟ್ರೈನ್ ನಲ್ಲಿ ಯಾರೋ ಶ್ರೀಕಟ್ಟಯ್ಯ ಅಂತಕ್ಕಂಥ ಒಬ್ಬ ಆಯುರ್ವೇದಿಕ್ ಪಂಡಿತರು ಹೀಗೆ ಪರಿಚಯ ಆಗಿ ಮನೆ ಕರ್ಕೊಂಡು ಹೋಗ್ತಾರಲ್ಲ. ಇದು ಎಷ್ಟು ಇದೆಲ್ಲ ಆಶ್ಚರ್ಯಗಳ ಮೇಲೆ ಆಶ್ಚರ್ಯ ಅನ್ಸುತ್ತೆ. ಹೆಂಗೆ ಅದು ಹೊಂದ್ಕೊಂಡು ಬರುತ್ತೆ. ಇಷ್ಟಕ್ಕೂ ಇವರು 17ನೇ ವರ್ಷದಲ್ಲಿ ಈ ಏರ್ಫೋರ್ಸ್ ವರ್ಗೂ ಹೋಗ್ಬೇಕು, ವಾಯುಪಡೆ, ಅದು ಕಲ್ಪನೆಯಲ್ಲೇ ಇರಲಿಲ್ಲ. ಕೆಂಪೇಗೌಡ ಟಾಕೀಸ್ಗೆ ಹೋಗ್ತಾರೆ ಅವರು. ಆ ಕೆಂಪೇಗೌಡ ಟಾಕೀಸ್ಗೆ ಹೋದಾಗ
ಅಲ್ಲಿ ಇಂಟರ್ವಲ್ನಲ್ಲಿ ಒಂದು ಬರುತ್ತೆ 15 17 ವರ್ಷದೊಳಗಡೆ ಇರೋ SSLC ವಿದ್ಯಾವಂತರಿಗೆ ವಾಯುಪಡೆ ಕೇಂದ್ರದಲ್ಲಿ ಹೋಗಿ ನಿಮ್ಗೊಂದು ಇಂಟರ್ವ್ಯೂ ಸಿಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಆ್ಯಡ್ ಇರುತ್ತಲ್ಲ, ಆವತ್ತು ಇವರು ಕೆಂಪೇಗೌಡ ಥಿಯೇಟ್ರಿಗೆ ಹೋಗಿದ್ರೆ ಪ್ರಾಯಶಃ ಸೇರ್ತಾನೆ ಇರಲಿಲ್ಲ ಈ ಒಂದು ವಾಯುಪಡೆಗೆ ಅಂತ ನಾನು ಭಾವಿಸ್ತೀನಿ. ಅದು ಇವ್ರ ಮೇಲೆ ಪರಿಣಾಮ ಬೀರುತ್ತೆ. ಕೆಂಪೇಗೌಡ ಥಿಯೇಟ್ರ್ ಅನೇಕ ಜನರ ಜೀವನದಲ್ಲಿ ಅಂತ ಒಳ್ಳೆ ಕೆಲಸಗಳು ಮಾಡಿದೆ. ನಾನು ನನ್ನ ಪುಟ್ಟ ಮಗ 7-8 ವರ್ಷದ ಹರ್ಷನ್ನ ಕರ್ಕೊಂಡು ಕೆಂಪೇಗೌಡ ಥಿಯೇಟ್ರಿಗೆ ಹೋದಾಗ ಇಂಟರ್ವ್ಯೂಲಲ್ಲಿ ಅಪ್ಪ ನಿನ್ನ ಹೆಸರಲ್ಲಿ ಬರೆದಿದ್ದಾರೆ ನೋಡಪ್ಪ ಅಂದ. ನಾನು ಗಾಬರಿಯಾಗಿ ನನ್ನ ಹೆಸರು ಅಲ್ಯಾಕೆ ಬಂತು ನೋಡಿದ್ರೆ ಮೂತ್ರಿಗಳಿಗೆ ದಾರಿ ಅಂತಿತ್ತು, ಮೂರ್ತಿ ಅಂತ. ಸೊ ಹೀಗೆ ಆ ಕೆಂಪೇಗೌಡ ಥಿಯೇಟ್ರು ಅಲ್ಲಿಂದ ಬಂದು ಓಡ್ತಾರೆ ಇದಕ್ಕೆ, ಆ ಕಬ್ಬನ್ ರೋಡಲ್ಲಿ ಇರ್ತಕ್ಕಂಥ ಒಂದು ಆಫೀಸ್ಗೆ ಹೋಗ್ತಾರೆ. ಅಲ್ಲಿ ಇಂಟರ್ವ್ಯೂ ತಗೊಳ್ತಕ್ಕಂಥ ಆ ಸಾರ್ಜೆಂಟ್ ನಾಯರ್ ಏನಿರ್ತಾನೆ, ನಾಳಿದ್ದು ಆಗೋಗ್ಬಿಡುತ್ತವ್ರಿ 17 ವರ್ಷ ಓವರೇಜ್ ನೋಡ್ರಿ ಆಚೆ ಅಂತಾನೆ. ಹೇಗಿದೆ ನೋಡಿ, 2 ದಿನ ಇದೆ ಇನ್ನ. ಇಲ್ಲ ಸರ್ ಇನ್ನೂ 2 days ಇದೆ. ಇಲ್ಲ ಇಂಟರ್ವ್ಯೂ ಮುಗಿಯೋದಕ್ಕೆ 2 ದಿನ ಆಗುತ್ತೆ, ಕೊಡಕ್ಕಾಗಲ್ಲ ಹೋಗಿ ಅಂತಾರೆ. ಸರ್ ಮಾಸ್ತಿಯಿಂದ ಬಂದಿದ್ದೀನಿ ಹಾಗೆ ಹೇಗೆ ಅಂತ ಹೇಳ್ತಾರೆ. ಈ ಮಾಸ್ತಿ ಅನ್ನೋ ವಿಷಯ ಪಕ್ಕದಲ್ಲೇ ಕೂತಿದ್ದೆ, ಅವ್ರಿಗಿಂತ ದೊಡ್ಡ ಆಫೀಸರು ಫ್ಲೈಟ್ ಸಾರ್ಜೆಂಟ್ ರಾವನ್ ಅವ್ರ ಕಿವಿಗೆ ಬಿಡುತ್ತಿದ್ರು. ಅವ್ರ ತಕ್ಷಣ ಮಾಸ್ತಿನ ನಿಮ್ದು ಅಂತಾರೆ. ಸೂರ್ಯ ಅವ್ರನ್ನ ಹತ್ರ ಕೇಳ್ಕೊಳ್ತಾರೆ, ಏನು ಮಾಸ್ತಿಯಲ್ಲಿ ಎಲ್ಲಿ ನಿಮ್ಮ ಪೈಕಿ ಏನು ಅವ್ರು ಗೊತ್ತಾ ಇವ್ರು ಗೊತ್ತಾ ಅಂತೆಲ್ಲ ಹೇಳಿದಾಗ ಇವ್ರು ಎಲ್ಲ ಗೊತ್ತು ಅಂತಾರೆ. ನಿಮ್ಗೆ ಮಾಸ್ತಿನಲ್ಲಿ ಹೋಟೆಲ್ ರಂಗಮ್ಮ ಗೊತ್ತಾ ಅಂತ ತಕ್ಷಣ ಗೊತ್ತು ಸರ್. ಹೆಂಗ್ ಗೊತ್ತು? ನಾನು ಅಲ್ಲಿ ಹಿಟ್ರು ಬಂದು ನಾನೇ ಸರ್ ಅಂತಾರೆ ಅವರು. ಅಷ್ಟು ಆತ್ಮೀರ. ಹೌದು ಸರ್, ಅದೇ ರಂಗಮ್ಮ ಈ ಸಾರ್ಜೆಂಟ್ ರಾವ್ ಅವರ ಬರ್ಮಾದಲ್ಲಿ ಇವರು ಯುದ್ಧ ಮಾಡ್ತಿದ್ದಾಗ ಅವ್ರ ಫ್ಯಾಮಿಲಿಯನ್ನು ಲೋಕಲ್ ಆಗಿ ಸಾಕಿದ್ದು ಹೋಟೆಲ್ ರಂಗಮ್ಮ. ಆ ಒಂದು ಪರಿಚಯದ ಮೇಲೆ ತಗೊಳ್ಳಿ, ಬರ್ಸಿ ಇಂಟರ್ವ್ಯೂ ತಗೊಳ್ಳಿ, ರಿಟನ್ ಟೆಸ್ಟ್ ಕೊಡಿ ಇಂದಾಗ ತಗೋತಾರೆ. ರಪ್ ಅಂತ ಅವ್ರು ಪಾಸ್ ಆಗ್ತಾರೆ. ಅಲ್ಲಿ ಪಾಸ್ ಆದವ್ರು ಮತ್ತೆ ಹಿಂತಿರುಗಿ ನೋಡೋದೇ ಇಲ್ಲ ಅವರು. ಹೀಗಾಗಿ ಬಹಳ ಮಾಸ್ಕೋರ್ಗೆ ಹೊರಟೋಗ್ತಾರೆ. ಮಾಸ್ಕೋ ಅಂದಾಗ ನನಗೆ TG ಅಶ್ವತ್ಥನಾರಾಯಣ ಅವ್ರು ನೆನಪಾಗುತ್ತೆ. ಯಾಕೆಂದ್ರೆ ಅವರು ನಮ್ಮ ಮನೆಗೆ ಬಂದು ನನ್ನ ಕೈಯಲ್ಲಿ ಸ್ವಯಂವಧು ಅಂತಕ್ಕಂಥ ಒಂದು ಧಾರಾವಾಹಿ ಬರೆಸಿದವರು ಅಶ್ವತ್ಥನಾರಾಯಣ ಅವರು. ನಾನು ಅನೇಕ ಲೇಖನಗಳನ್ನು ಕನ್ನಡಪ್ರಭದಲ್ಲಿ ಪ್ರಿಂಟ್ ಮಾಡಿದವರು ಅವರೇ. TG ಅಶ್ವತ್ಥನಾರಾಯಣ ಹೇಳಿದ್ದು YNK ಅವ್ರ ಜೊತೆ ಇದ್ದಾಗ, YNK ಅವರದ್ದು ಒಂದು ಜೋಕಿದು. ಮಾಸ್ಕೋನಲ್ಲಿ ಕೆಂಪು ಚೌಕ ಅಂತಿದೆ ನಮ್ಮ ಮೆಜೆಸ್ಟಿಕ್ ಇದ್ದಂಗೆ. ಆ ಕೆಂಪು ಚೌಕದಲ್ಲಿ ಆಗ ಕ್ರಿಶ್ಚೇವ್ ಪ್ರಧಾನಿ ಆಗಿದ್ರು. ಅವರು ಪ್ರಧಾನಿ ಆಗಿದ್ದಾಗ ಯಾವನೋ ಒಬ್ಬ ಬಂದು ಕ್ರಿಶ್ಚೇವ್ ಇಸ್ ಎ ಫೂಲ್, ಕ್ರಿಶ್ಚೇವ್ ಒಬ್ಬ ಮೂರ್ಖ ಅಂತ ಕೂಗ್ತಾರಂತೆ. ಇಮ್ಮಿಡಿಯೇಟ್ ಆಗಿ ಅವನ್ನ ಅರೆಸ್ಟ್ ಮಾಡ್ತಾರೆ. ಅವನ ಮೇಲೆ 2 ಚಾರ್ಜಸ್ ಇರುತ್ತೆ. ಏನಪ್ಪಾ ಅಂದ್ರೆ, ಒಂದು ಪಬ್ಲಿಕ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದು, ಇನ್ನೊಂದು ರಾಷ್ಟ್ರೀಯ ರಹಸ್ಯವನ್ನು ಬಯಲು ಮಾಡಿದ್ದು. ಚಪ್ಪಳೆ ಹೊಡಿಬಹುದು, ತೊಂದರೆ ಇಲ್ಲ. ಸೊ ಇದು ಅಶ್ವತ್ಥನಾರಾಯಣ ನಂಗೆ ಹೇಳಿದ್ದು. ಸೊ ಈ ತರ ಮಾಸ್ಕೋ ಅಂತಂದ್ರೆ ಅಂತಿಂತ ಮಾಸ್ಕೋ ಅಲ್ಲ ಇದು. ಮೇಡಮ್ ಅವರು ಇದರಲ್ಲಿ ಮುನ್ನುಡಿಯಲ್ಲಿ ಕೃತೇಚ ಪ್ರತಿಕರ್ತವ್ಯಂ ಏಷಧರ್ಮ ಸನಾತನ ಅಂತ ಇದು ಸಾಲು ಕೋಟ್ ಮಾಡ್ತಾರೆ. ಎಂತ ನಾವು ಉಪಕಾರ ಮಾಡಿದ್ರೆ ಪ್ರತಿ ಉಪಕಾರ ಮಾಡಲೇಬೇಕು ಅಂತಕ್ಕಂಥದ್ದಲ್ಲಿ ಇರುತ್ತೆ. ಇದು ವಾಲ್ಮೀಕಿ ಅವರು ಸುಂದರಕಾಂಡದಲ್ಲಿ ಬರ್ತಕ್ಕಂಥ 115 ಶ್ಲೋಕ ಅಂತ ನಾನು ಅಂದಾಗಿದೆ ಅಲ್ಲ. ಅಲ್ಲಿ ಸಮುದ್ರ ಲಂಘನ ಮಾಡಿ ಹೋಗ್ತಾ ಇರ್ತಾನೆ ಹನುಮಂತ. ಸಿದ್ಧ ಆದಾಗ ಸಮುದ್ರ ರಾಜನ್ ಗೊತ್ತಾಗುತ್ತೆ, ತನ್ನಲ್ಲಿದ್ದ ಮೈನಾಕ ಪರ್ವತವನ್ನ ಎಬ್ಸಿ, ನೀನ್ ಹೋಗು, ನೀನ್ ಮೇಲೆ ನಿಂತ್ಕೋ, ಅಲ್ಲಿ ನಿನ್ನ ಮೇಲೆ ವಿಶ್ರಾಂತಿ ತಗೊಂಡು ಊಟ ಮಾಡ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಮುಂದೆ ಹೋಗ್ಲಿ ಹನುಮಂತ ಅಂತ ವಾಲ್ಮೀಕಿಗಳು ಮೈನಾಕ ಪರ್ವತದ ಕೈಯಲ್ಲಿ ಹೇಳಿಸ್ತಾರೆ. ಯಾಕಂದ್ರೆ ಸಾಗರ ಇರ್ತಾನಲ್ಲ ಸಮುದ್ರ ರಾಜ, ಅವನು ಈ ರಘುವಂಶದ ದೊರೆಗಳಿಂದ ತುಂಬಾ ಉಪಕೃತನಾಗಿರ್ತಾನೆ. ಅದನ್ನು ವಾಪಸ್ ಕೊಡಬೇಕು. ಏಷಃ ಧರ್ಮ ಸನಾತನ, ಇದೇ ಸನಾತನ ಧರ್ಮ ಅಂತ ಹೇಳಿ ಅಲ್ಲಿ ನಿಲ್ಲಿಸ್ಕೊಳ್ತಾರೆ. ಯಾಕಂದ್ರೆ ಲಾಂಗ್ ಇದಕ್ಕೆ ಹಾರೋವರೆಗೆ ಮಧ್ಯದಲ್ಲಿ ಒಂದು ರಿಲ್ಯಾಕ್ಸ್ ಬೇಕು, ಯಾವ್ದಾದ್ರು ಒಂದು ರೆಸ್ಟಿಂಗ್ ಪ್ಲೇಸ್ ಬೇಕು. ನೀವು ಈಗ ಮೈಸೂರಿಗೆ ಹೋಗೋರು ಅಲ್ಲೆಲ್ಲೋ ಒಂದ್ ಕಡೆ ನಿಲ್ಲಿಸ್ಬಿಟ್ಟು ಇಡ್ಲಿ ತಿನ್ಕೊಂಡು ಹೋಗ್ತೀವಲ್ಲ, ಹಂಗೆ ಕಂಟಿನ್ಯೂಸ್. ಅಷ್ಟೇಕೆ ನಮ್ಮ ಸೂರ್ಯನಾರಾಯಣ ಅವರು ಮಾಸ್ಕೋಗೆ ಹಾರಿದ್ರಲ್ಲ, ಅವ್ರೇನು ಡೈರೆಕ್ಟ್ ಆಗಿ ಹೋಗ್ಬಿಟ್ರ ಮಾಸ್ಕೋಗೆ? ಅವ್ರು ಮಾಸ್ಕೋಗೆ ಹೋಗ್ತಾ ಫಸ್ಟ್ ಹೋಗಿದ್ದೆ ಅವ್ರು ದುಬೈಗೆ. ಅಲ್ಲಿದ್ದು ಒಂದು ವಿಶ್ರಾಂತಿ ತಗೊಂಡು ಅಲ್ಲಿಂದ ಟೆಹರಾನ್ಗೆ ಹೋಗಿ ಒಂದಿನ ಅಲ್ಲಿ ವಿಶ್ರಾಂತಿ ತಗೊಂಡು ಅಲ್ಲಿಂದ ಮಾಸ್ಕೋಗೆ ಹಾರಿದ್ರು. ಇವರು ಪಕ್ಕಾ ವೆಜಿಟೇರಿಯನ್ ವೀರವ್ರತ ಅಂತ ನೀಲಾವ್ರ ಅವ್ರಿಗೆ ಒಂದು ಬಿರುದು ಬೇರೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ಟೆಹರಾನ್ ಅಲ್ಲಿ ಏನೂ ತಿನ್ನಕ್ ಸಾಧ್ಯ ಇಲ್ಲ ಅಂತ ಆ ಟೈಮಲ್ಲಿ ಎಲ್ಲಾ ಕಡೆ ಹುಡುಕಾಡಿ ಕಡೆಗೆ ಬಾಳೆಹಣ್ಣು 11 ರಿಯಲ್ ಕೊಟ್ಟು ಒಂದು ಬಾಳೆಹಣ್ಣು ತಗೊಂಡು, ಅಲ್ಲ ಒಬ್ಬ ಮಿಲಿಟರಿ ಯೋಧರಿಗೆ ಒಂದು ಬಾಳೆಹಣ್ಣು ಯಾವ ಮೂಲೆಗೆ ಇದ್ದಿದ್ದೇ ಅಷ್ಟು ಒಂದು ಬಾಳೆಹಣ್ಣು ತಗೊಂಡು ರಾತ್ರಿ ಕಳೀತಾರೆ. ಬಹುಶಃ ಬಾಳೆಹಣ್ಣು ಸಿಪ್ಪೆ ಸಮೇತ ತಿಂದಿರ್ಬೇಕು, ಯಾಕಂದ್ರೆ ಹಸಿವು ತುಂಬಾ ಇರುತ್ತೆ ಜಾಗದಲ್ಲಿ ಅಂತ ನನಗನ್ಸುತ್ತೆ. ಅಲ್ಲಿ ಮುಗಿಸ್ಕೊಂಡು ಅವರು ಇದಕ್ಕೆ ಮಾಸ್ಕೋದಲ್ಲಿ ಹೋಗಿ ಇಳಿದಾಗ ಎಷ್ಟು ಟೆಂಪರೇಚರ್ 0ಗೆ ಐಸ್ ಆಗುತ್ತೆ ಗೊತ್ತು ನಮಗೆ. 0ಗೆ ಐಸ್ ಆಗುತ್ತೆ, -24 ಡಿಗ್ರಿ ಸೆಂಟಿಗ್ರೇಡ್. ಅಲ್ಲಿ ಹೋಗಿ ಇಳಿತಾರೆ ಅಂದ್ರೆ ಅವ್ರು ಹೇಗೆ ಇಳಿದಿರ್ಬೇಕು. ಹೋಟ್ಲುಗಳಿಲ್ಲ ಚಳಿಗಾಲ ಆದ್ರಿಂದ.
ಕಡೆಗೆ ಯಾವುದೋ ಒಂದು ಆರ್ಡಿನರಿ ಹೋಟ್ಲು, ಬಹಳ ಬಳೆಪೇಟೆ ಹೋಟೆಲ್ ತರದ್ದು, ಬಹಳ ಆರ್ಡಿನರಿ ಕಚ್ಚಡ ಹೋಟ್ಲು, ಅದರ ಹೆಸರು ಅಲ್ಲಿ ಮಾತ್ರ ಜಾಗ ಇರುತ್ತೆ, ಏನೂ ಅಲ್ಲಿ ವ್ಯವಸ್ಥೆ ಇರೋದಿಲ್ಲ. ಅದರ ಹೆಸರು ಹೇಳಿದ್ರೇನೆ ಎಂತ ಅವರೇ ಹಾಕೊಂಡಿರ್ತಾರೆ ಕೆಟ್ಟ ಹೋಟ್ಲು ಅಂತ. ಅದನ್ನ ರಷ್ಯಾ ಭಾಷೆಯಲ್ಲಿ ಎಂತ ಬರ್ತಿರೋದ್ರೆ ಗಸ್ತಿ ವಸಾಂಕನೋ ಗಸ್ತಿ ನೀಚ ವಸಾಂಕ್. ಗಸ್ತಿ ಅಂದ್ರೆ ಗತಿರ್ನಾಸ್ತಿ ಅಂತ ಮೇಡಮ್ ಗೊತ್ತು. ಬೇರೆ ಹೋಟ್ಲ್ ಗತಿ ಇಲ್ಲದಾಗ ನೀಚ ಅಂತ ನೀಚವಾದ ಹೋಟ್ಲಲ್ಲಿ ವಸಾಂಕನ ಅಂದ್ರೆ ವಾಸ ಮಾಡಕ್ಕೆ ನೀವು ಬರಬಹುದು ಅಂತಕ್ಕಂತ ಒಂದು ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಹೋಗಿ ಅವರು ಉಳ್ಕೊಳ್ತಾರೆ. ಅಂದ್ರೆ ನಮ್ಮ ಆದಿತ್ಯ ಆಗಿದ್ರೆ ಫ್ಲೈಟ್ ತಗೊಂಡು ವಾಪಸ್ ಮಾಡ್ತಿರ್ತಾರೆ. ಇಲ್ಲ ನಾನು ಬಸ್ಸಿನಲ್ಲೇ ಮಲ್ಕೊಂಡು ನಾಳೆ ಬರ್ತೀನಿ ಅಂತ. ಅಂದ್ರೆ ಆ ಕಡೆ ಅವ್ರು ಕೊಟ್ಟಿರೋ ಕಷ್ಟ ನೀವು ನೋಡಿ ಸರ್, ಅಷ್ಟು ಇಷ್ಟ ಅಲ್ಲ. ಹೀಗೆ ಬದುಕಿನ ಉದ್ದಕ್ಕೂ ಕಷ್ಟವನ್ನ ಪಡ್ತಾ ಪಡ್ತಾ ಬರ್ತಾರೆ. ಇವಾಗ ಜೀವನದಲ್ಲಿ ಸಿಕ್ಕವರೆಲ್ಲ ಒಬ್ಬರಿಗೆ. ಮತ್ತೆ ಈ ಮಡಿ ಮೈಲಿಗೆಗಳು ಅದು ಆ ಕಾಲದಲ್ಲಿ ತುಂಬಾನೇ ಇತ್ತು. ಇವತ್ತು ಕರೋನಾ ಬಂದ್ಮೇಲೆ ಅದೇ ಶುರು ಆಗಿದೆ. ಮುಂಚೆ ಮನೆಗೆ ಯಾರು ತರಕಾರಿ ತಂದು ಕೊಟ್ರೆ ಇನ್ನೇನಾದ್ರೂ ನೀರು ಚಿಮುಕ್ಸ್ ತಗೊಂಡು ಹೋಗೋರು, ಆ ಪಾತ್ರೆಗಳನ್ನ ತೊಳೆದಿಟ್ರೆ ನೀರು ಚಿಮುಕ್ಸ್ ಪಾತ್ರೆ ತಗೊಳ್ಳೋದು. ಇವತ್ತು ಅದೇ ಸೈಕಲ್ ರಿಪೀಟ್ಸ್. ವಾಪಸ್ಸು ಅದಕ್ಕೆ ನಾವು ವಾಪಸ್ ಬಂದಿದ್ದೀವಿ, ಅಲ್ಲೇನೆ ನಾವು ಇದ್ದೀವಿ. ಯಾಕಂದ್ರೆ ಈ ಮಡಿ ಮೈಲಿಗೆ ಯಾವ ಲೆವೆಲ್ ಅಲ್ಲಿ ಇತ್ತು ಸೂರ್ಯನಾರಾಯಣ ಅವ್ರ ಕಾಲದಲ್ಲಿ ಅಂತಂದ್ರೆ, ಸೆಂಟ್ರಲ್ ಕಾಲೇಜಲ್ಲಿ ನೀವು ಕೇಳದೇ ಇರೋ ಉದಾಹರಣೆ ಕೊಡ್ತಾ ಇದ್ದೀನಿ. ಒಬ್ರು ಪ್ರೊಫೆಸರ್ ಕುಕ್ ಅಂತ ಒಬ್ರು ಇವರು ಹೆಡದೆ ಡಿಪಾರ್ಟ್ಮೆಂಟ್ ಇತ್ತು ಸೆಂಟ್ರಲ್ ಕಾಲೇಜಲ್ಲಿ. ಆಗ ಮುಲುಕನಾಡಿನ ಒಬ್ಬ ಶಾಸ್ತ್ರಿಗಳು ಪಕ್ಕಾ ವೈದಿಕರು, ಅವರು ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ರು. ಅವರು ಸಂಸ್ಕೃತದ ಜೊತೆಗೆ ಇಂಗ್ಲಿಷ್ ಅನ್ನೋದು ಓದ್ತೀನಿ ಅಂತ ಹೇಳಿ ತಗೊಂಡಾಗ ಅದ್ಭುತವಾಗಿ 2 ಕ್ಲಾಸ್ ಕಂಡಕ್ಟ್ ಮಾಡಿದ್ರಲ್ಲ. ಈ ಪ್ರೊಫೆಸರ್ ಕುಕ್ಗೆ ಆಶ್ಚರ್ಯ ಆನಂದಗಳಾಗ್ಬಿಟ್ಟು, ಈ ನಮ್ಮ ಈ ಮುಲುಕನಾಡು ಶಾಸ್ತ್ರಿಗಳ ಪ್ರಾಧ್ಯಾಪಕರು ಹೆಂಗಪ್ಪ ಇದ್ರು ಅಂದ್ರೆ ಮನೆಯಿಂದಾನೇ ನೀರು ತರ್ತಾ ಇದ್ರು. ಕುತ್ಕೊಳ್ಳೋ ಕುರ್ಚಿ ಮೇಲೆ ಅಪ ಸ್ಪೃಶ್ಯ ನೀರು ಬಿಟ್ಟು ಕುತ್ಕೊಳ್ಳೋರು, ಅಪ ಸ್ಪೃಶ್ಯ ಅಂದ್ಬಿಟ್ಟು ಕುತ್ಕೊಳ್ಳೋರು. ಸೊ ಅಂತ ಇವರು ಮ್ಲೇಚ್ಛರ್ ಅವರು. ಪ್ರೊಫೆಸರ್ ಕುಕ್ ಅಂದ್ರೆ ಆಂಗ್ಲೋ ಇಂಡಿಯನ್ಸ್ ಮ್ಲೇಚ್ಛರ್ ಅಂತ ಕರಿತೀವಿ, ಮುಡ್ಸ್ಕೊಳಂಗೆಲ್ಲ ನಾವು. ಸೊ ಅವ್ರು ಏನ್ ಮಾಡಿದ್ರು, ಬಂದು Mr. Shastri have been conducting classes both Sanskrit and English ಅಂತೇಳಿ ಬಲವಾದ ಕೈ ಹಿಡಿದು ಕುಲ್ಕೆ ಬಿಡ್ತಾರೆ. ಇವರು ಡಿಪ್ರೆಸ್ ಆಗಿಬಿಡ್ತಾರೆ ಮುಡ್ಸ್ಕೊಳ್ದೇನೆ ಇರ್ತಕ್ಕಂಥ ಅವ್ರಿಗೆ. ಪ್ರೊಫೆಸರ್ ಕುಕ್ ಬಂದು ಕೈ ಕುಲ್ಕಿದ್ರೆ ಮನೆಗೆ ಬರ್ತಾರೆ. ಸಂಜೆ 4 ಗಂಟೆ ಮನೆಯಲ್ಲಿ ಹೆಂಡ್ತಿರ್ತಾಳೆ, ಹೊಸೇ ಕಾಚು ಅಂತಾರೆ. ಆಶ್ಚರ್ಯ. ನೀರು ಹಚ್ಬಿಟ್ಟು ಸ್ನಾನಕ್ಕೆ ವ್ಯವಸ್ಥೆ ಮಾಡಿ, ಇವರು ನಿಮಿ ಪೈಕ ಅಂತ ಕಾದು ಅಂತಾರೆ ಇವರು. ಅವ್ರು ಮಾ ಪೈಕಿ ನಾಡ್ತಾಳೆ. ನೆಕ್ಸ್ಟ್ ನೋಡಿ ಆರ್ಡರ್ ಕೂಡ ಅಲ್ಲಿ ಹೆಂಡತಿ ಯಾವಾಗ 2ನೇ ಆರ್ಡರ್ ತಗೋತಾರೆ, ಕಾದು ಅಂತಾರೆ. ಇಂಕಿಯ ಬಿಡುತ್ತೆ ಸರ್, ಇಪ್ಪು ನಿಲ್ಬೋಸ್ಕೋಲ್ಲ ಅಂತ ಕೇಳಿದಾಗ ಅಯ್ಯೋ ಕುಕ್ಕು ಬಿಟ್ಟು ಹೊಡ್ಚೆ ಹೊಡಿಬೋದು, ಕುಕ್ಕು ಬಿಟ್ಟು ಹೊಡ್ಚೆ ಅಂತ. ಪೆಂಜೆ ಟೈಮ್ಲ ಮಯಪ್ಪ ಕಟ್ಟಿಚ್ಚಿನ ದೇವಟಿಗೆ ಕೊಡ್ತಾರೆ ಒಂದು ಕೋಲು, ಕಾಲೇಜ್ తీసుಕೊಂಡ ಅಂತ ಹೇಳ್ತಾರೆ. ಇಂಥ ಒಂದು ಇದು ಸ್ವಾಮಿ, ಇದು ನನ್ನ ಮಡಿ ಮೈಲಿಗೆ ಅಂದ್ರೆ ಆ ಪೀರಿಯಡ್ ಅವರು ಕಂಡಿದ್ದಾರೆ. ಅವರು ಬಹಳ ಆಶ್ಚರ್ಯ. 1978 ಗೌರವ ರಾಮಸ್ವಾಮಿ ಅಯ್ಯಂಗಾರ್ ಅವರು ಅಮೆರಿಕಕ್ಕೆ ಹೊರಟಾಗ ಫ್ಲೈಟ್ ಅಲ್ಲಿ ಬರೀ ನಾನ್ ವೆಜ್ ಆಗೆಲ್ಲಾನು 40-50 ವರ್ಷಗಳ ಹಿಂದೆ ಎಲ್ಲ ನಾನ್ ವೆಜ್ ಕೊಡ್ತಾ ಬರ್ತಾಳೆ. ಆಗ ಈ ಅಯ್ಯಂಗಾರ ಪಕ್ಕದಲ್ಲಿ ಹೆಂಡತಿ ಬೇರೆ ಇದ್ದಾಳೆ, ಗೌರವ ರಾಮಸ್ವಾಮಿ ಅಯ್ಯಂಗಾರು ಇವಳನ್ನ ಕರೆದು ಬಿಟ್ಟು ಏರ್ ಹೋಸ್ಟೆಸ್ನ ಕಮಿಯರ್ ಅಂತ ಹೇಳ್ತಾರೆ, ಬರ್ತಾಳೆ. ಡು ಯು ಹ್ಯಾವ್ ಎನಿಥಿಂಗ್ ಟು ಈಟ್? ಇದನ್ನು ಗೌರವ ರಾಮಸ್ವಾಮಿ ಅವಳು ಕೇಳಿದ್ದು. ಅಮೆರಿಕದಲ್ಲಿ ಗೋರೂರು ಅಂತಕ್ಕಂಥ ಪುಸ್ತಕದ ಮುನ್ನುಡಿಯಲ್ಲಿ ಈ ಒಂದು ಪ್ರಕರಣ ಬರುತ್ತೆ. ಮೇಡಮ್, ಡು ಯು ಹ್ಯಾವ್ ಎನಿಥಿಂಗ್ ಟು ಈಟ್ ಅದರ್ ದೆನ್ ಫಿಶ್, ಎಗ್ ಅಂಡ್ ಮೀಟ್ ಅಂತಾರೆ. ನಿಮ್ಮಲ್ಲಿ ಫಿಶು, ಎಗ್ಗು, ಮೀಟು ಬಿಟ್ಟು ತಿನ್ಲಿಕ್ಕೆ ಏನಾದರೂ ಉಂಟ ಅಂದಾಗ ಆ ಏರ್ ಹೋಸ್ಟೆಸ್ ಎಸ್ ವಿ ಡು ಹ್ಯಾವ್ ಅಂತ ಹೇಳೋದು. ಖುಷಿ ಆಗುತ್ತೆ. ಎಸ್ ಮುಂದುವರಿಸ್ತೀನಿ. ಎಸ್ ವಿ ಡು ಹ್ಯಾವ್, ವಿ ಹ್ಯಾವ್ ಬೀಫ್, ಮಟನ್, ಬ್ಯಾಕನ್ ಅಂಡ್ ಪೋರ್ಕ್ ಅಂತ ಹೇಳ್ತಾರೆ. ಗಾಬರಿ ಆಗ್ಬಿಡ್ತಾರೆ ಅವರು. ಸೊ ಇದು ಅಂದ್ರೆ ಅಂತ ಕಾಲ ಆಗಿತ್ತು. ಆ ಟೈಮಲ್ಲಿ ಇವರು ಎಲ್ಲೆಲ್ಲಿ ಹೋದ್ರು ಕೂಡ ವೆಜಿಟೇರಿಯನ್ ವೀರ ವ್ರತ ಮಾಡಿ, ಆಮೇಲೆ ಮನೆಯಲ್ಲಿ ತಂದೆಯ ನಂತರ ಬಹಳ ಒಂದು ಮೇಡಮ್ ಹೇಳಿದ್ದಾರೆ,
ಅಧಿಕೃತವಾದ ಅದೇ ಜಾಗದಲ್ಲಿ ನಿಂತ್ಕೊಂಡು ಕಮೆಂಟ್ ಮಾಡಿದ್ದು ಅಂದರೆ ಅವರಿಂದ ಹಣ ಬಂದರೆ ಇಲ್ಲಿ ದಿನಸಿ ಬರ್ತಾ ಇತ್ತು. ಆ ತರಹದ ಒಂದು ಸಿಚುಯೇಷನ್ ಇತ್ತು ಆ ಕಾಲದಲ್ಲಿ. ಬಟ್ ಸೂರ್ಯಣ್ಣ ಅಂದರೆ ಎಲ್ಲರೂ ಕದ್ದನಿಗೆ ಚಪ್ಪಲ್ನ ಕಾಗದ ರಾಯಲ್ನ ಅಂದರೆ ಎಲ್ಲ ನಡಿಗೆ ಹೋಗ್ಬಿಡೋದು. ಇವತ್ತಿನ ಮಕ್ಕಳಲ್ಲಿ ಆ ಥರದ್ದು ಇದಿಲ್ಲ ಸರ್, ಭಾಳ ಕಷ್ಟ ಇದೆ. ಯಾಕೆಂದರೆ ಇವನ್ ಆರ್ಥಿಕವಾಗಿ ಕೂಡ ಮೊದಲನೇ ತಂಗಿ ಮಗಳು 250 ರೂಪಾಯಿ ಮಾಡ್ತಾರೆ, ಎರಡನೇ ತಂಗಿ ಮಗಳು 2500 ರೂಪಾಯಿ ಮಾಡ್ತಾಳೆ, ಮೂರನೇ ತಂಗಿ ಮಗಳು ಹೊತ್ತಿಗೆ 18,000 ರೂಪಾಯಿ ಆಗುತ್ತೆ. ಆರ್ಥಿಕತೆ ಕೂಡ ಹೇಗೆ ಕಡೆಗೆ ಬರ್ತಾ ಬರ್ತಾ ನೈಜೀರಿಯಾ ಆಗ್ತಾ ಇದೀವಿ. ನೈಜೀರಿಯಾ ದುಡ್ಡೇ ಇಲ್ಲ, ಒಂದಿಷ್ಟು ತುಂಬಿಕೊಂಡು ಹೋದ್ರೆ ನಿಮ್ಗೆ ಒಂದು ಕಾಫಿ ಸಿಗುತ್ತೆ. ಆ ತರ ಆಗ್ತಾ ಇದೆ ಈ ದುಡ್ಡು ವ್ಯಾಲ್ಯೂ. ಇದೆಲ್ಲ ಕೂಡ ಅದರಲ್ಲಿ ಬರ್ತಾ ಇದೆ, ಸಾಮಾಜಿಕ ಎಲ್ಲ ತರದ್ದು ಅಲ್ಲಿ ಬರ್ತಾ ಇದೆ. ಇಂಥದ್ದೆಲ್ಲ ಪುಸ್ತಕದಲ್ಲಿ ಸೊಗಸಾಗಿ ಅವರು ನಿರೂಪಣೆ ಮಾಡಿದ್ದಾರೆ ಮೊದಲಿಂದ ಕಡೆಯವರೆಗೆ. ಇವ್ರು ಹೋಗಿ ಸೇರ್ಕೊಂಡಿದ್ದು ಎಲ್ಲಿ, ಹೇಗೆ ಸೇರ್ಕೊಂಡ್ರು, ಎಲ್ಲೆಲ್ಲಿ ಅವರು ಆ ಮೋರ್ಸ್ ಕೋಡ್ ಕಲಿತ ಮೇಲೆ, ಅವರು ಮೋರ್ಸ್ ಲ್ಯಾಂಗ್ವೇಜ್ ಕಲಿತ ಮೇಲೆ ಅವರಿಗೆ ಬಹಳ ಉನ್ನತ ಸ್ಥಾನಗಳೆಲ್ಲ ಸಿಗ್ತಾ ಹೋಗುತ್ತೆ. ಎಲ್ಲಿದ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಬಹಳ ಅಪರೂಪದ ಒಂದು ವ್ಯಕ್ತಿತ್ವ ಅಂತ ಹೇಳ್ತಾ ಇದ್ದೀನಿ ನಾನು. ಸೂರ್ಯ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಈಗಲೂ ಕೂಡ ಅವರಷ್ಟೇ ಒಂದು ಉತ್ಸಾಹದಿಂದ ಇರ್ತಕ್ಕಂಥದ್ದು ಕೂಡ ನನಗೆ ತುಂಬಾ ಆಶ್ಚರ್ಯವಾಗುತ್ತೆ. ಈಗ ಇವರನ್ನ ಒಂದು ಪಟ್ಟಿ ಮಾಡ್ತಾ ಬಂದಾಗ ಇವರ ಜೀವನದಲ್ಲಿ ಬಂದು ಇವರನ್ನ ಬದಲಾವಣೆ ಮಾಡಿದ ಆ ವ್ಯಕ್ತಿಗಳನ್ನ ನಾವು ನೆನೆಸ್ಕೊಳ್ಳೇಬೇಕಾಗುತ್ತೆ. ಯಾರನ್ನ ನೆನೆಸ್ಕೊಳ್ಬೇಕಾಗುತ್ತೆ? ಈಗ ಚಿಂತಾಮಣಿಯ ಸಬ್ ಇನ್ಸ್ಪೆಕ್ಟರ್ ಅವ್ರು ಯಾರು ಯತಿರಾಜ್ ಜಟ್ಟಿ ಅಂತವ್ರಾಗ್ಲಿ, ಅಥವಾ ಆಮೇಲೆ ಶ್ರೀಕಂಠಯ್ಯ ಅಂದ್ಬಿಟ್ಟು ಅವ್ರು ಯಾರೋ ಆಯುರ್ವೇದಿಕ್ ಪಂಡಿತರು ಮನೆಯಲ್ಲಿ ಇಟ್ಕೊಂಡವ್ರಾಗ್ಲಿ, ಅಥವಾ ಇವರು ಈ ಅನೇಕ ಜನ ಬರ್ತಾರೆ ಈಗ ಜೀವನದಲ್ಲಿ. ಅಲ್ಲಿ ಏಜ್ ಬಾರ್ ಆಗ್ತಾ ಇದ್ರು ಕೂಡ ಸಾರ್ಜೆಂಟ್ ರಾವ್ ಅನ್ನೋರು ಇವರಿಗೆ ರಿಟರ್ನ್ ಟೆಸ್ಟ್ ತಗೊಳಕ್ಕೆ ಅವಕಾಶ ಕೊಟ್ಟಿದ್ದಾಗಲಿ, ಎಲ್ಲಕ್ಕಿಂತ ಮಿಗಲಾಗಿ ಒಬ್ಬ ಪೊಲೀಸನಿಗೆ ಮನೆಯಿಂದ ಅನ್ನ ತಗೊಂಡು ಕೊಡ್ತಾ ಇದ್ದ ಗೋಪಾಲೆ ಅವರಾಗ್ಲಿ, ಇಂತಹ ಅದಮ್ಯ ಚೇತನಗಳನ್ನ ನಾವು ಕೇವಲ ಭಾರತದಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ, ಬೇರೆ ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತಹ ಒಂದು ಒಳ್ಳೆಯ ವಿಚಾರಗಳನ್ನ ಈ ಪುಸ್ತಕ ನನಗೆ ತಿಳಿಸ್ಕೊಡ್ತಾ ಇದೆ. ಆಮೇಲೆ TGN ಅವರ ಅನುವಾದ ಅಂತೂ ನನಗೆ ಅದ್ಭುತ ಸರ್. ನನಗಂತೂ ಆ ಪುಸ್ತಕ ಮೇಡಮ್ ಅಂತ ಹೇಳಿದ್ದಾರೆ, ಹಿಡಿದರೆ ಅದನ್ನು ಬಿಡಕ್ಕೆ ಮನಸ್ಸು ಬರಲ್ಲ, ಅಷ್ಟು ನೀಟಾಗಿ ಓದಿಸ್ಕೊಂಡು ಹೋಗುತ್ತೆ. ಆ ಘಟನೆಗಳು ಒಂದೊಂದೇ ಹೆಂಗೆ ಸುರುಳಿ ಬಿಚ್ಕೊಂಡು ಹೋಗುತ್ತೆ ಅಂತಂದ್ರೆ ಅದು ಬಹಳ ಫಾಸ್ಟ್ ಇದೆ. ಕಥೆಯಲ್ಲಿ ಕೂಡ ಬಹಳ ಫಾಸ್ಟ್ ಇದೆ. ಅಪರೂಪದ ಚಿತ್ರಗಳು, ಅದ್ಭುತವಾದ ಚಿತ್ರಗಳು ಇವೆಲ್ಲ ಕೂಡ ಅದರಲ್ಲಿ ಆ ಪುಸ್ತಕದಲ್ಲಿ ಇದೆ. ಮತ್ತು ಅವರ ನಿರೂಪಣೆಯಲ್ಲಿ ಅವರು ಏನು ಶಬ್ದಾಡಂಬರ ಇಲ್ಲದೆ ಅವ್ರು ಹೇಳಿದ್ದಾರೆ, ನಮ್ಮ ಅಣ್ಣಾಗಿದ್ರೆ ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ಪದಗಳಲ್ಲ ಹೃದಯಕ್ಕೆ ತಲುಪಬೇಕಾದ್ರೆ ಅತ್ಯಂತ ಸರಳವಾಗಿರಬೇಕು ಪದ್ಯ. ಇಂಥ ಪುಸ್ತಕಗಳು ಬಹಳ ಸುಲಭವಾಗಿ ತಲುಪುತ್ತೆ. ಮೊದಲೇ ಅವರು ಲೆಕ್ಚರರ್ ಆಗಿದ್ದಾರೆ. ನನಗೂ TGNಗೆ ಪರಿಚಯ ಆಗಿದ್ದು ಅಂತ ಹೇಳಿದ್ರೆ, ನನಗೆ ನಾನು ಯಲಹಂಕದಲ್ಲಿ ಮೈಸೂರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೀನಿ. ಇವರು ಆ ಲೆಕ್ಚರರ್ಸ್ ಎಲ್ಲ ಕರ್ಕೊಂಡ್ಬಂದು ಸ್ಯಾಲ್ರಿ ಲೇಟ್ ಆಗ್ತಿದೆ ಅಂತ ನಾನು ಹೊಡೆಯಕ್ಕೆ ಬಂದ್ಬಿಟ್ಟಿದ್ದೆ ಅವತ್ತು. ಸೊ ಆವಾಗಿಂದಾನು ಇವರು ನಮಗೆ ಪರಿಚಯ. ಆಮೇಲೆ ಅವ್ರು ಎಷ್ಟು ಮುಂಚೆಯಿಂದ ಫೆರೋಷಿಯಸ್ ಆದಿತ್ಯ ನಂಗೆನೆ ಸುಮ್ಮನೆ ಮಾತಾಡ್ತಿದ್ರೆ ಈಗ ಅನ್ನೋದು ಕೈಗೆ ಆ ಥರ ಸ್ವಲ್ಪ ಹೊರಟು ಕೋಪ ಜಾಸ್ತಿ. ನರಸಿಂಹ ಅಂದ್ರೆ ಕೋಪ, ಆದ್ರೆ ನಾನು ನರಸಿಂಹ ಅಂತ ಅವ್ರಿಗೆ ಆಮೇಲೆ ಹೇಳ್ತೀನಿ. ನನಗೂ ಕೋಪ ಮಾಡ್ಕೊಳಕ್ ಬರುತ್ತೆ. ಇವತ್ತು ಸ್ಯಾಲ್ರಿ ಡೇ ಆದ್ರಿಂದ ರಶ್ ಇರುತ್ತೆ, ಕೋಪರೇಟ್ ಮಾಡಿ, ಹಂಗೇನು ಹೊಸ ನೋಡ್ತಾನೆ ಬೇಕು ಅಂತ ನಾನು ಕೊಟ್ಟೆ. ಆಮೇಲೆ ಅವರು ಎಷ್ಟು ನನಗೆ ಆತ್ಮೀಯರಾಗ್ಬಿಟ್ರು ಅಂತಂದ್ರೆ, ಆಮೇಲೆ ಅವರು ಸಾಹಿತ್ಯ ಅಕಾಡೆಮಿಗೆ ಹೋದ್ರು, ನಾಟಕ ಅಕಾಡೆಮಿಗೆ ಹೋದ್ರು, ಯಕ್ಷಗಾನ ಅಕಾಡೆಮಿಗೆ ಹೋದ್ರು, ಹೀಗೆ ಅನೇಕ ಅಕಾಡೆಮಿಗಳಲ್ಲಿದ್ದು ಅವರ ಜೀವನದಲ್ಲಿ ನಾನು ಕಂಡಂತೆ ಬಹಳ ದೊಡ್ಡ ಇದು ಅಂದ್ರೆ ದ ಗ್ರೇಟ್ ಹಿಸ್ಟಾರಿಯನ್ ಆಫ್ ಇಂಡಿಯಾ ಅಂತಾನೆ ಹೇಳಬೇಕು ಡಾಕ್ಟರ್ ಸೂರ್ಯನಾಥ ಕಾಮತ್ ಅವರು. ಅವರು ಕುಳಿತ ಕುರ್ಜಿಯ ಮೇಲೆ ಕೂತು ಗೆಸ್ಟ್ ಕೆಲಸವನ್ನು ಮಾಡಿದ್ರಲ್ಲ ನಮ್ಮ TGN, ದಟ್ ಇಸ್ ಸಮಥಿಂಗ್ ಅಮೇಸಿಂಗ್. ಮತ್ತೆ ರಾಮಕೃಷ್ಣ ಅವ್ರು ಪೊಲೀಸ್ ಆಗಿದ್ರು, ನಮ್ಮಪ್ಪ ಪೊಲೀಸ್ ಆಗಿದ್ರು, ನಾನು ಯಾಕೆ ಆಗ್ಬಾರ್ದು ಅಂತ ಆವಾಗ ಪೊಲೀಸ್ ಡ್ರೆಸ್ ಹಾಕೊಂಡು ಬಂದು ಆಕ್ಟಿಂಗ್ ಬರೇ ಮಾಡೋದು. ಅದೊಂದು ತೆವಲ್ ಇರುತ್ತಲ್ಲ, ನಾನು ಪೊಲೀಸ್ ಆಗಬೇಕು ಅಂತ, ಮಸಾಣದ ಹೂವು ಫಾರ್ ಎಕ್ಸಾಂಪಲ್. ಸೊ ಹೀಗೆ ಅದೆಲ್ಲ ಅವರಲ್ಲಿದೆ. ಆಮೇಲೆ ನಮ್ಮ ಲೀಲಾ ಅವರ ಸಂಸ್ಕೃತ ನಾಟಕಗಳಿಗೆ ದನಿಯಾಗಿ ಅವ್ರು ಕೊಟ್ಟಿದ್ದಾರೆ. ಸೊ ಅಂತವ್ರು ಇದನ್ನು ಅನುವಾದ ಮಾಡಿದ್ದಾರೆ. ಆದಿತ್ಯ ಅವ್ರನ್ನ ಸಲ ನಮ್ಮ ಮನೆ ಕರ್ಕೊಂಡ್ ಬಂದಿದ್ದಾಗ ಪುಟ್ಟ ಹುಡುಗ 6-7 ವರ್ಷ ಮಾಸಿ ದೇಕಿ ಗಂಡ ಹೆಂಡತಿ ಮಗು ಬಂತು. ಆಮೇಲೆ ಜ್ಯೂಸ್ ಕೊಟ್ಟರು. ಜ್ಯೂಸ್ ಕೊಟ್ಟಾಗ ಆದಿತ್ಯ ಕೇಳಿದ್ ನಂಗೆ ಇನ್ನೂ ನೆನಪಿದೆ, ಸ್ಟ್ರಾ ಪೈಪ್ ಇದೆಯೋ ಅಂತ ಕೇಳ್ತಾರೆ ಮಗ. ಅವ್ರೇಳು ವರ್ಷ ಅಲ್ಲ, 30 ವರ್ಷಗಳಿಂದ ಸ್ಟ್ರಾ ಪೈಪ್ ಮನೇಲಿ ಇಟ್ಕೊತೀವ ನಾವು. ಆದ್ರೆ ಆಶ್ಚರ್ಯ ಅಂದ್ರೆ ನನ್ನ ಹೆಂಡತಿಗೆ ಈ ಕುಸುರಿ ಕೆಲಸ ಇಂಥದ್ದೆಲ್ಲ ಕ್ರಾಫ್ಟ್ ವರ್ಕ್ ಬೇಕಾಗಿತ್ತು. ಹೀಗಾಗಿ ಸ್ಟ್ರಾ ಪೈಪ್ ಇಂದ ಒಂದು ಬಳ್ಳಿ ತಂದಿಟ್ಟಿದ್ರು. ಒಂದು ಸ್ಟ್ರಾ ಪೈಪ್ ಕೊಟ್ಮೇಲೆ ಆದಿತ್ಯ ಬೇಷ್ ಎಲ್ಲ ಇಟ್ಟಿದ್ರಲ್ಲ ಆಂಟಿ ಅಂತಾರೆ. ಸೊ ಇವೆಲ್ಲ ನನ್ನ ನೆನಪಲ್ಲಿ ನುಗ್ಗಿ ಬಂತು. ಇಂಥ ಒಂದು ಆತ್ಮೀಯ ವಾತಾವರಣ ಮತ್ತೆ ಇದೆಲ್ಲ. ಅದು ನಮ್ಮ ಇವರು ವಿಂಗ್ ಕಮಾಂಡರ್ ಅವರ ಲೇಖನ ಎಷ್ಟು ಆತ್ಮೀಯವಾಗಿ ಇವರು ಬಳಸ್ಕೊಂಡಿದ್ದಾರೆ. ಮತ್ತು ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಹೇಳಿದ್ದಾರೆ ಅದರಲ್ಲಿ. ಆಮೇಲೆ ಸೂರ್ಯ ಅವರ ಒಂದು ಮಾತು ನನಗೆ ಬಹಳ ತಲುಪಿದ್ದು ಅಂದ್ರೆ, ನನಗೆ 4 ತಾಯಂದಿರು ಅಂತ ಹೇಳ್ತಾರೆ ಅದರಲ್ಲಿ. ಒಂದು ಹೆತ್ತ ತಾಯಿ ಭಾಗಮ್ಮ, ಎರಡನೇದು
ನನ್ನ ಮಡದಿ ತಾಯಿ ಅಂತ ನೋಡ್ಕೊಂಡ್ರೆ, ಮೂರನೇದು ರಜನಿ ಮತ್ತು ಅಶ್ವಿನಿ ಆಕಾಶದಲ್ಲಿ ಇರಬೇಕಾದವರು ಡೌನ್ ಟು ಅರ್ತ್ ಭೂಮಿ ಮೇಲಿದ್ದು ಕುಟುಂಬದ ಎಲ್ಲರ ಆರೋಗ್ಯ ನೋಡ್ಕೋತಾ ಇದ್ದಾರಲ್ಲ, ಹೀಗೆ 4 ತಾಯಂದರ ನಡಿಗೆ ಅಂತ ಹೇಳ್ತಾರೆ. ಇದು ಉದ್ಭೂತವಾಗಿದೆ ಪುಸ್ತಕ, ಅದ್ಭುತವಾಗಿದೆ ಪುಸ್ತಕ. ಸೊ ಇಂತಹ ಪುಸ್ತಕ ಅದು ಎಲ್ಲರೂ ಕೂಡ ನೋಡಬೇಕು. ಬರೀ ಕೇವಲ ಪುಸ್ತಕ ಮಾತ್ರ ಅಲ್ಲ ಇದು, ಅದಕ್ಕಿಂತನೂ ಮುಂದೆ ಹೋಗಿ ಒಂದು ದಾಖಲೆಗಳಾಗುತ್ತೆ, ಆ ಒಂದು ಸಂದರ್ಭದ ದಾಖಲೆಗಳಾಗುತ್ತೆ. ಇಂತಹ ಪುಸ್ತಕವನ್ನ ಕೊಟ್ಟ ನಮ್ಮ ಸೂರ್ಯ ಅವರಿಗೆ, ಅದನ್ನು ಬಂದ TGN ಅವರಿಗೆ ಮತ್ತು ಅದನ್ನು ವ್ಯವಸ್ಥೆ ಮಾಡಿದ ನಿಮಗೆ, ಅದರಲ್ಲಿ ಬಹಳ ಒಳ್ಳೆಯ ಪ್ರೀತಿಯಿಂದ 4 ಮಾತಾಡಿದ ನಮ್ಮ ವಿಂಗ್ ಕಮಾಂಡರ್ ಅವರಿಗೆ, ಇವರೆಲ್ಲರೂ ನಾನು ಸ್ಮರಿಸ್ಕೊಳ್ಳಬೇಕು. ಪಾಪ ಇಂದ್ರಮ್ಮ ಅವರ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟರು ಏನೋ ಗೊತ್ತಿಲ್ಲ, ಬಹಳ ಕಷ್ಟಪಟ್ಟಿರಲೇಬೇಕು. ಯಾಕೆಂತಂದ್ರೆ ಧೀರುಭಾಯ್ ಅಂಬಾನಿ ಮಗ ಮುಖೇಶ್ ಅಂಬಾನಿ ಏರ್ಪ್ಲೇನ್ ತಂದ್ಕೊಟ್ಟ, ಇವರು ಸ್ವಂತೆಯಿಂದ ಕೂಡ ಒಂದು ಏರ್ಪ್ಲೇನ್ ತಂದ್ಕೊಡ್ಲಿಲ್ಲ ಅವ್ರಿಗೆ ಸತ್ಯನಾರಾಯಣ ಅವರು. ಆ ಕಡು ಬಡತನದಲ್ಲಿ ಕೂಡ ಅವರ ಆನಂದವನ್ನು ಕಂಡು ಇವತ್ತು ಇಡೀ ಕುಟುಂಬಕ್ಕೆ ಒಂದು ಆಲದ ಮರದ ತರ ಆಶ್ರಯ ಕೊಡ್ತಾ ಇದ್ದಾರೆ ಸೂರ್ಯ ಅವರು. ಅಂದ್ರೆ ಹ್ಯಾಟ್ಸ್ ಆಫ್ ಟು ಹಿಮ್. ಆ ಥರದ ವ್ಯಕ್ತಿತ್ವವನ್ನು ನಾನು ನೋಡ್ತಿರೋದು ಜೀವನದಲ್ಲಿ ಮೊದಲು ಅಂತ ಅತ್ಯಂತ ನಮ್ರವಾಗಿ ಪ್ರಾಮಾಣಿಕ ಹೇಳ್ತಾ ಇದ್ದೀನಿ. ನಾನು ಕೊಟ್ಟಿದ್ದ ಕಾಲಾವಕಾಶ ನನಗೆ ಮುಗಿದಿದೆ. ನಾನು ನಿಂತ್ಕೊಂಡು ಮಾತಾಡಿದ್ರೆ ಬಹಳ ಹೊತ್ತು ಮಾತಾಡ್ತೀನಿ, ಆದ್ದರಿಂದ ಕೂತ್ಕೊಂಡೇ ಮಾತಾಡೋದು. ಮೇಡಮ್ ಅವರು ಅಷ್ಟೇನೆ. ಈಗ ಒಂದು ವೇಳೆ ಗೋಪಾಲಯ್ಯನವರು ಏನಾದರೂ ಅಕಸ್ಮಾತಾಗಿ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿದ್ರೆ ಏನಾಗ್ತಿತ್ತು, ಏಕೆಂದ್ರೆ ಕಳ್ಳರು ತಗೊಂಡು ಮನೆಯಿಂದ ಊಟ ಕೊಡುತ್ತವ್ರು, ಆಯ್ತಾ. ಆಗ್ತದ ನಮ್ಮ MLA ಲೀಲಾ ಮೇಡಮ್ ಅವ್ರು ಚೀಫ್ ಮಿನಿಸ್ಟರ್ ಆದ್ರೂ ಅಷ್ಟೇನೆ, ಏನು ಅಲ್ಲಿ ಪ್ರಯೋಜನ ಆಗೋದಿಲ್ಲ. ಅದು ಈ ಮಾವಿನ ತೋಪಕ್ಕೆ ಡಯಾಬಿಟಿಕ್ ಇರ್ತಕ್ಕಂಥ ವಾಚ್ಮನ್ ಕಾವಲ್ ಇಟ್ಟಂಗೆ ಬಿದ್ದಿರೋ ಹಣ್ಣು ತಗೊಳ್ಳಲ್ಲ ಅವನು. ಆದರೆ ಎಲ್ಲಿ ಸಾಹಿತ್ಯಿಕ ಸಮಾರಂಭ ಇರುತ್ತೆ ಅಲ್ಲಿ ನುಗ್ಗಿ ಬರ್ತಾರೆ. KS ನಾರಾಯಣಾಚಾರ್ಯದಷ್ಟು ಏನೋ ಒಂದು ಕಾರ್ಯಕ್ರಮ ಆಯ್ತು, ಅಲ್ಲಿ ಇವರು ಇರ್ತಾರೆ. ಇನ್ಯಾವುದೋ ಒಂದು ಭಾಗವತಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ, ಅಥವಾ ಬಾಬು ಕೃಷ್ಣಮೂರ್ತಿಗೆ 75 ವರ್ಷ ತುಂಬಿತು, ಗೋಪ್ಯವಾಗಿ ಇದ್ದು ಅಲ್ಲಿ ತಮ್ಮ ಕೈಲಾದ ಸಹಾಯವನ್ನ ಕೊಡ್ತಾ ಹೋಗಿರ್ತಕ್ಕಂಥ ಈ ತರದ ವ್ಯಕ್ತಿತ್ವ, ಇಂಥ ಮೇಡಮ್ಗಳು ಕೂಡ ಬಹಳ ಅಪರೂಪ. SR ಲೀಲಾ ಅಂತವ್ರು ಕೂಡ ಬಹಳ ಅಪರೂಪ. ಮತ್ತು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಅವರು ನಮ್ಮ ಮಾಲೂರು, ನಂದು ಮಾಲೂರು. ನಮ್ಮ ಮಾಲೂರಿನವ್ರು ಎಲ್ಲರೂ ಅಷ್ಟೇ ಬಹಳ ಬುದ್ಧಿವಂತರು. ಮಾಸ್ತಿ ಕೂಡ ಮಾಲೂರಿಗೆ ಸೇರುತ್ತೆ. ಸೂರ್ಯನಾರಾಯಣ ಅವ್ರು ಮಾಸ್ತಿ ಅವ್ರು ನೋಡ್ಬೇಕು ಅಂತ ಒಂದ್ಸಲ ಹೊರಟ್ರಂತೆ. ಮಾಸ್ತಿ ಅವರು ಹೋಗಿ ಪರಿಚಯ ಮಾಡ್ಕೊಳ್ತಾರೆ ಅಶ್ವತ್ಥನಾರಾಯಣ ಜೊತೆ ಹೋಗಿ. ನಾನು ಮಾಸ್ತಿ ಅವ್ರನ್ನ ಒಂದ್ಸಲ ಒಳದೇನಹಳ್ಳಿ ಕರ್ಕೊಂಡು ಹೋಗಿದ್ದೆ. ಆಗ ಅಷ್ಟೊತ್ತು ಕಾಲ ನನ್ನ 4 ಪುಸ್ತಕ ಬಂದಿತ್ತು. ನಾನು ಹೇಳಿದೆ ಮಾಸ್ತಿ ಅವ್ರಿಗೆ, ಸರ್ ನಾನು ನಿಮ್ದು ಮಾಸ್ತಿ ಸರ್, ಇದೇ ನಮ್ಮ ಹೋಬಳಿ ಸರ್, ನಾನು ಮಾಲೂರಲ್ಲೇ ಸರ್ ಹುಟ್ಟಿದ್ದು, ನೀವು ಮಾಲೂರಲ್ಲಿ ಹುಟ್ಟಿದ್ದು ಅಂತ ಮಾಸ್ತಿಯವ್ರಿಗೆ ನಾನು ಹೇಳಿದೆ. ತಕ್ಷಣ ಮಾಸ್ತಿಯವರು, ಹೌದೇನಪ್ಪ ನರಸಿಂಹಮೂರ್ತಿ, ನೀನು ನಮ್ಮ ತಾಲೂಕಲ್ಲಿ ಹುಟ್ಟಿದ್ದು? ಹೌದು ಸರ್ ಅಂದೆ. ನೋಡಪ್ಪ, ನೀನು ಮುಂದೊಮ್ಮೆ ನಮ್ಮ ತಾಲೂಕಲ್ಲಿ ಹುಟ್ಟಿ ಅಂತ ಗೊತ್ತಿದ್ದಿದ್ರೆ ನಾನು ಬೇರೆ ತಾಲೂಕಲ್ಲಿ ಹುಟ್ತಾ ಇದ್ದೆ. ಆಮೇಲೆ ತಮಾಷೆ ಇಲ್ಲ ಅಂದ್ರೆ ಏನ್ ತಿಳ್ಕೊಬೇಡ ಅಂದ್ರೆ. ಹೀಗೆ ಅವ್ರನ್ನ ಶ್ರೀ ಸೀತಾರಾಮ ಶಾಸ್ತ್ರಿ ಅವ್ರನ್ನ, DV ಗುಂಡಪ್ಪ ಅವ್ರನ್ನ ಭೇಟಿ ಮಾಡಿದ್ದು, ಮತ್ತೆ 8,000 ಗಂಟೆ ಆಕಾಶದಲ್ಲಿ ಅವರು ಯಾನ ಮಾಡಿದ್ದು, ಇದೆಲ್ಲ ಅದು ನಿಜವಾದ ಒಂದು ನಂಬಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು. ತಮ್ಮ ಸಂಬಳದ ಮುಕ್ಕಾಲು ಭಾಗವನ್ನ ಸಂಸಾರ ನಿರ್ವಹಣೆ ಕಳಿಸ್ತಾ ಇದ್ರು. ನೀನು ಮುಕ್ಕಾಲು ಅಂತಂದ್ರೆ ಓಹೋ ಅಂತ ಅಂದ್ಬೇಡಿ, ಬರೀ 75 ರೂಪಾಯಿ ಅಷ್ಟೇನೆ. ಅಲ್ಲಿಗೆ ಎಷ್ಟು ಬರ್ತಾ ಇತ್ತು ಸಂಬಳ ಅಂತ ನೀವು ಇದು ಮಾಡ್ಕೋಬಹುದು. ಗೋಪಾಲಯ್ಯನ ಅವರಿಗೆ ರಿಟೈರ್ ಆದಾಗ ಅವ್ರ ಜೀವನದಲ್ಲಿ ಒಂದು ಸೈಕಲ್ ತಗೋಬೇಕು ಅಂತ ಆಸೆ ಇತ್ತಂತೆ. ಆಗ 500 ರೂಪಾಯಿ ಬೆನಿಫಿಟ್ಸ್ ಬಂದಾಗ ಸಿಟಿ ಮಾರ್ಕೆಟ್ಗೆ ಹೋಗಿ ಹೀರೋ ಸೈಕಲ್ ತಗೊಂಡು ಇಲ್ಲಿಂದ ಮಾಸ್ತಿಯವರು ಸೈಕಲ್ ತೊಳ್ಕೊಂಡು ಹೋದ್ರು. ಅದು ಅವರ ಆನಂದ. ಒಂದು ಸೈಕಲ್ ತಗೊಳಕ್ಕೆ ಸಾಧ್ಯ ಇಲ್ಲ ಅಂತಹ ಬಡತನದಲ್ಲಿ ಹುಟ್ಟಿ ಇವತ್ತು ಇಡೀ ಸಂಸಾರವನ್ನ ಎಲ್ಲ ಸ್ಟಾರ್ಸ್ ಸರ್, ಒಬ್ಬೊಬ್ರು ಕೂಡ ಎಂತೆಂಥ ಡಾಕ್ಟರ್ಗಳಿದ್ದಾರೆ ಇಲ್ಲಿ, ಎಂತೆಂಥ ಸಮಾಜ ಸೇವಕರು, MNC ಅವರು, ಇಂಥ ಹುಡುಗರನ್ನ ಹಾಗೆ ಒಂದು ಬುನಾದಿ ಹಾಕೊಟ್ಟಿರ್ತಕ್ಕಂಥ ನಮ್ಮ ಸೂರ್ಯಣ್ಣ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಅವ್ರಿಗಿಂತ ತುಂಬ ಚಿಕ್ಕವನಾದ್ದರಿಂದ ಇಷ್ಟಕ್ಕೆ ಸಾಕು ಅಂತ ನನಗೆ ಅನಿಸುತ್ತೆ. ಯಾಕೆಂತಂದರೆ ಇನ್ನೂ ಮಾತಾಡೋರಿದ್ದಾರೆ. ಕೇಳಿದ ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಮಾಸ್ತಿಯಿಂದ ಮಾಸ್ಕ್ ಹೋಗಿ ಅದ್ಭುತವಾದ ಕೃತಿ, ಎಲ್ಲರೂ ತಗೊಳ್ಳಿ, ಓದಿ. ನಮಸ್ಕಾರ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮವನ್ನು ಫೇಸ್ಬುಕ್ ಮೂಲಕ ಬಹಳ ಜನ ವೀಕ್ಷಿಸ್ತಾ ಇದ್ದೀರಿ. ಫೇಸ್ಬುಕ್ಕಲ್ಲೇ ನಿಮ್ಮ ಒಂದು ಪ್ರತಿಕ್ರಿಯೆ ನೋಡಿ. ಇದೇ ಕಾರಣಕ್ಕೆ ನಾನು MSN ಬೇಕು ಅಂದಿದ್ದು. MSN ಯಾಕೆ ಬೇಕು ಅಂತ ನಿಮಗೂ ಗೊತ್ತಿರುತ್ತೆ. ಇವಾಗ ಈ ಬಹಳ ಜನ ಒಂದು ಪುಸ್ತಕ ಓದಿ ವಿಮರ್ಶೆ ಬರೀರಿ ಇದ್ರೆ ನಾನೇ ನೋಡಿದ್ದೀನಿ, ಬ್ಲರ್ಬ್ ಓದಿ ಮುಕ್ಕಾಲು ಗಂಟೆ ಮಾತಾಡ್ತಾರೆ. ಬರೀ ಬ್ಲರ್ಬ್ ಓದಿರ್ತಾರೆ, ಮಧ್ಯೆ ಪೇಜ್ ಮಾರ್ಕ್ ಮಾಡಿರ್ತಾರೆ, ಓದಿದ್ದೀನಿ ಅಂತ ಅಂಡರ್ಲೈನ್ ಮಾಡಿರ್ತಾರೆ. ಅದನ್ನ ಇಟ್ಕೊಂಡು ಓದಪ್ರವೃತ್ತವಾಗಿ ಮಾತಾಡ್ತಾರೆ. ಆದರೆ
ಒಂದೊಂದು ಪುಟವನ್ನು, ಒಂದೊಂದು ಅಕ್ಷರವನ್ನು, ಒಂದೊಂದು ಪದವನ್ನು ಆಮೂಲಾಗ್ರ ಓದಿರ್ತಕ್ಕಂತಹ, ಓದಿ ಅದನ್ನು ವಿಮರ್ಶಾತ್ಮಕವಾಗಿ ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲ ಕುಟುಂಬ ಸದಸ್ಯರ ಬಗ್ಗೆ ಮಾತನಾಡಿರ್ತಕ್ಕಂತಹ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಂದಗಾಣಿಸಿದಂತಹ MSN ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ವಿಂಗ್ ಕಮಾಂಡರ್ ಗಿರೀಶ್ ಅವರು ಬಂದಿದ್ದಾರೆ. ನನಗೆ ಇವರ ಜೀವನ, ಅವರ ಮನೆಯವರು ಮೇಘನಾ ಅವರ ಜೀವನ, ಅವರ ಇಡೀ ಕುಟುಂಬ ಮಿಲಿಟರಿ ಕುಟುಂಬ. ಇವತ್ತು ಬಹುಶಃ ಈ ವಿಷಯ ಹೇಳಿದ್ರೆ ನೋವು ಆಗ್ಬಹುದು, ತಪ್ಪು ಆಗಲಾರದು. 2016 ನವೆಂಬರ್ ತಿಂಗಳಲ್ಲಿ ಕಾಶ್ಮೀರದಲ್ಲಿ ಇವರ ಏಕೈಕ ಪುತ್ರ ಹುತಾತ್ಮನಾಗ್ತಾನೆ. ಅಂತಹ ಹುತಾತ್ಮನಾಗಿರ್ತಕ್ಕಂತಹ ಮಗನನ್ನ ಹೆತ್ತಂತಹ ತಾಯಿ ತಂದೆಯರು ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ. ಅವನು ಎಷ್ಟು ಆದರ್ಶಪ್ರಾಯನೋ ಅಷ್ಟೇ ಆದರ್ಶಪ್ರಾಯರು ಈ ಒಂದು ದಂಪತಿ, ಶ್ರೀಮತಿ ಮೇಘನಾ ಮತ್ತು ವಿಂಗ್ ಕಮಾಂಡರ್ ಗಿರೀಶ್ ಅವರು. ನಮ್ಮ ಈ ಪುಸ್ತಕಕ್ಕೆ ಒಂದು ಅಧಿಕೃತವಾಗಿರ್ತಕ್ಕಂತಹ ಮುದ್ರೆಯನ್ನು ಒತ್ತಂತಹ ತಮ್ಮ ಮುನ್ನುಡಿಯಿಂದ ವಿಂಗ್ ಕಮಾಂಡರ್ ಗಿರೀಶ್ ಅವರು ದಯಮಾಡಿ 2 ಮಾತನಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾರೆ. ಮಾಸ್ಟರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ್ ಅವರು, ನಾನಿಲ್ಲಿ ಬಂದಿದ್ದು ನಮ್ಮ ಹೆಂಡತಿ ಜೊತೆಗೆ ಇಟ್ಸ್ ಆ್ಯಕ್ಚುಲಿ ಆ್ಯನ್ ಆನರ್ ಫಾರ್ ಅಸ್. ಯಾಕಂದರೆ ಇಷ್ಟು ಸರ್ವಿಸ್ ಮಾಡಿಬಿಟ್ಟು, ಇಷ್ಟು ಸೇವೆ ಮಾಡಿಬಿಟ್ಟು ಟು ರೀಚ್ ದಿಸ್ ಸ್ಟೇಜ್ ಇನ್ ಲೈಫ್ ತುಂಬ ಜಾಸ್ತಿ ಮನಸ್ಸಿಂದ ಫೋಕಸ್ ಮಾಡಿಬಿಟ್ಟು, ಎಲ್ಲ ಕಡೆಯಿಂದ ಕೆಲಸ ಮಾಡಿಬಿಟ್ಟು, ತುಂಬ ಕಷ್ಟಪಟ್ಬಿಟ್ಟು, ಥ್ರೂ ವೆರಿ ಡಿಫಿಕಲ್ಟ್ ಟೈಮ್ಸ್, ಮೆನಿ ಚಾಲೆಂಜಸ್, ಆ ಥರ ಟು ಕಮ್ ಟು ದಿಸ್ ಸ್ಟೇಜ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ಪ್ರಿವಿಲೇಜ್ ಫಾರ್ ಅಸ್ ದಟ್ ವಿ ಆರ್. ದಿಸ್ ಬುಕ್, ಈ ಬುಕ್ಕಲ್ಲಿ ಬರೀ ಅವ್ರ ಸ್ಟೋರಿ ಅಂತ ಇದೆ ಅಂತ ಇಲ್ಲ. ದಿಸ್ ಇಸ್ ದ ಸ್ಟೋರಿ ಆಫ್ ಪೀಪಲ್ ಹೂ ಡೂ ಸರ್ವಿಸ್ ಟು ದ ನೇಷನ್. And it stands as an example of how we as country people should respect and recognize people who serve the nation. ಅಷ್ಟು ಆದರೆ ನಮ್ಮ ದೇಶ ಇಲ್ಲಿಂದ ಎಲ್ಲೆಲ್ಲೋಗುತ್ತೋ ಯಾರು ಹೇಳಕ್ಕಾಗಲ್ಲ. ಅಷ್ಟೇ ಹೇಳಿಬಿಟ್ಟು ನಿಮ್ಗೆಲ್ಲರಿಗೆ ಹೇಳ್ತೀನಿ, ಜೈ ಹಿಂದ್. ಥ್ಯಾಂಕ್ ಯು. ಈ ಒಂದು ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮಣ್ಣ ಸೂರ್ಯನಾರಾಯಣ್ ಅವರು, ರಿಟೈರ್ಡ್ ಮಾಸ್ಟರ್ ವಾರೆಂಟ್ ಆಫೀಸರ್. ಅವರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಈಗ ಅವರು ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ. ಯಾವ ಬದಲಾವಣೆ ಯಾವಾಗ ಆಗಬೇಕಿತ್ತೋ ಅದು ನಮ್ಮ ಕೈಲಿಲ್ಲ, ಬದಲಾವಣೆಗಳು ಆಗುತ್ತೆ. ಇವತ್ತಿನ ದಿವಸ ಈ ಬದಲಾವಣೆಗಳನ್ನು ಕೆಲವರು ಅವರ ಸ್ವಹೃದಯದಿಂದ ಮಾಡ್ತಾರೆ, ಕೆಲವರು ಅದನ್ನು ಸಹನೆಯಿಂದ ತಗೊಳ್ತಾರೆ, ಕೆಲವರು ಅಸಹನೆಯಿಂದ ಮರೆಸೋಕೆ ಪ್ರಯತ್ನ ಮಾಡ್ತಾರೆ. ಇವೆಲ್ಲರ ಮಧ್ಯೆ ಈ ಪರಿಸ್ಥಿತಿಗಳಲ್ಲಿ ನಾವು ಮುಂದಕ್ಕೆ ಹೋಗಬೇಕಾದ್ರೆ ಒಂದು ಸ್ಥೈರ್ಯ ಇರಬೇಕು. ಹುಟ್ಟಿದ ಪ್ರತಿ ಮನುಷ್ಯನಿಗೂ ಕೆಲವು ಕರ್ತವ್ಯಗಳಿರುತ್ತೆ. ಮನೆ ಕಡೆ ಕರ್ತವ್ಯ ಮೊದಲನೇದಾಗಿ, ಸೊಸೈಟಿ ಅಂದರೆ ಸಾಮೂಹಿಕವಾಗಿ ನಾವು ಮಾಡಬೇಕಾದ್ದು, ಮುಖ್ಯವಾಗಿ ಮಾಡಬೇಕಾದ ದೇಶ ಕರ್ತವ್ಯ. ಇವುಗಳಲ್ಲಿ ನಾನು ಹಿಂಜರಿದಿಲ್ಲ ಅಂತ ನಾನು ಒಂದು ಚಿಕ್ಕ ಒಂದು ಮನೋಭಾವನೆ ಇದೆ. ನಾನು ಸ್ವಲ್ಪ ತಿಳಿದಿದ್ದೀನೋ ಸರಿಯಾಗಿದ್ದೀನೋ ಗೊತ್ತಿಲ್ಲ. ಆದರೆ ಈ ಪರಿಸ್ಥಿತಿಯಲ್ಲಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ನನ್ನ ಧನ್ಯವಾದ ಹೇಳ್ತಾ ಇದ್ದೀನಿ. ಅಂತ ತಲುಪ್ತಾ ಇದ್ದೇವೆ. ಎಷ್ಟು ಸರಳವಾದರೂ
ಅಷ್ಟೇ ಸುಂದರವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ರೂಪುಗೊಳ್ಳೋದಕ್ಕೆ ಕಾರಣರಾಗಿರ್ತಕ್ಕಂತಹ ಎಲ್ಲರಿಗೂ ನಾವೀಗ ವಂದನೆ ಸಲ್ಲಿಸ್ತಕ್ಕಂತಹ ಕ್ಷಣ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ನಿಜವಾಗಲೂ ಹೃನ್ಮನಗಳನ್ನು ತಣಿಸಿದ್ದಂತಹ ಡಾಕ್ಟರ್ ಎಸ್.ಆರ್. ಲೀಲಾ ಅವರಿಗೆ ಶ್ರೀಮತಿ ಇಂದಿರಮ್ಮ ಸೂರ್ಯನಾರಾಯಣ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಕೃತಜ್ಞತಾಪೂರ್ವಕ ನಮನಗಳನ್ನು ಸಲ್ಲಿಸ್ತೇವೆ. ಶ್ರೀಮತಿ ಎಸ್.ಆರ್. ಲೀಲಾ ಅವರಿಗೆ ನಮ್ಮೆಲ್ಲರ ಪರವಾಗಿ ನಮನಗಳು. ನಮ್ಮ ಕುಟುಂಬದವರಾಗಿರ್ತಕ್ಕಂತಹ ಶ್ರೀ ಎಂ.ಎಸ್. ನರಸಿಂಹಮೂರ್ತಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತಾಪೂರ್ವಕ ನಮನಗಳು. ವಿಂಗ್ ಕಮಾಂಡರ್ ಗಿರೀಶ್ ಅವರಿಗೆ ನಮ್ಮ ಅಣ್ಣನವರಾಗಿರ್ತಕ್ಕಂತಹ ಸೂರ್ಯನಾರಾಯಣ ಅವರು ಗೌರವ ಸೂಚಕವಾಗಿ ಇದನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ. ಜೈ ಹೈ. ಶ್ರೀಮತಿ ಮೇಘನಾ ಅವರಿಗೆ ರಜನಿ, ಈ ಒಂದು ರಜನಿ ಮತ್ತು ಅಶ್ವಿನಿ ಗೌರವ ಸೂಚಕವಾದ ಪುಷ್ಪಗುಚ್ಛ ನೀಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ಒಂದು ಪುಸ್ತಕ ಹೊರಬರಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಎಲ್ಲರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಕೃತಜ್ಞತಾಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಿಷ ಈ ದಿನದ ನೆನಪಿಗೆ ನಾನು ಲಾಕ್ಡೌನ್ ಪೀರಿಯಡಲ್ಲಿ ಬರೆದ ಒಂದು ನೆಗೆಸಿಮ್ ಅಂತಕ್ಕಂಥ ಬರೀ ಜೋಕ್ಸ್ ಇರ್ತಕ್ಕಂಥ ಪುಸ್ತಕವನ್ನು ಸೂರ್ಯ ಅವರು ಕೊಡ್ತಾ ಇದ್ದೀನಿ, ಅವರು ಸ್ವೀಕರಿಸಬೇಕು. ಮತ್ತು ಪುಸ್ತಕ ಅದ್ಭುತವಾದ ನಿರೂಪಣೆ ಕೊಟ್ಟ ನಮ್ಮ TGN ಅವರಿಗೂ ಕೂಡ ಒಂದು ಪುಸ್ತಕವನ್ನು ಈ ಸಂದರ್ಭದ ನೆನಪಿಗೆ, ಇದು ಲಾಕ್ಡೌನ್ ಪೀರಿಯಡಿನ ಜೋಕ್ಸು ತಗೊಳ್ಳಿ. ಇಲ್ಲ, ನಮ್ಮೆಲ್ಲರ ಅನುಮತಿ ಮೇರೆಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಒಂದು ನಿಮಿಷ. ರೆಸ್ಪೆಕ್ಟೆಡ್ ಮಾಸ್ಟರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಅವರಿಗೆ 2 ಲೇಬಲ್ ಬ್ಯಾಜಸ್ ಕೊಡ್ತಾ ಇದ್ದೀನಿ. ಈ ಲೇಬಲ್ ಬ್ಯಾಜಸ್ ಬ್ಯಾಜ್ ಹಾಕೊಂಡು ಇನ್ನೂ ಇರೋ ವರ್ಷ ಎಲ್ಲ ಫುಲ್ಲು ಅವ್ರ ಸರ್ವಿಸ್ದು ಜ್ಞಾಪಕ ಬರ್ತಾ ಇರಬೇಕು. ಇಟ್ಸ್ ಇನ್ ದ ಫಸ್ಟ್ ಡೇ ಕವರ್. ಇವು ಮಾಡ್ತೀರ. ನಮ್ಮ ಅಣ್ಣನವರ 2ನೇ ಅಳಿ ಆಗಿರ್ತಕ್ಕಂತಹ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಈ ಸಂದರ್ಭದಲ್ಲಿ ತಮ್ಮ ಮಾವನವರನ್ನು ಕುರಿತಂತಹ ಕವನ ನಮನವನ್ನು ಈಗ ಪ್ಲೇ ಮಾಡ್ತಾ ಇದ್ದಾರೆ. ವಾಲ್ಯೂಮ್ ಅಷ್ಟೇನಾ?
ಈ ಗೀತೆಯನ್ನು ಬರೆದವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು. ಇದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು ನಮ್ಮ ದೊಡ್ಡಪ್ಪನ ಮಗ AGS ಆಫೀಸಲ್ಲಿ CN ಪದ್ಮನಾಭನ್ ಅವ್ರ ಮಗ ಶಶಿ. ಇವತ್ತು ಬಂದು ಅವ್ನು ಹಾಡಬೇಕಾಗಿತ್ತು, ಜನ ಕಮ್ಮಿ ಮಾಡೋಣ ಅಂತ ಅವ್ನು ಕರೆಸ್ಲಿಕ್ಕೆ ಆಗಲಿಲ್ಲ. ಹಾಡಿದ್ದು ಶಶಿಧರ್ ಅಂತ ನಮ್ಮ ದೊಡ್ಡಪ್ಪನ ಮೊಮ್ಮಗ. ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಮ್ಮ ಮನಸ್ಸು ಸಂತೋಷಪಡಿಸಿದ ಎಲ್ಲರಿಗೂ ನಾನು ಸೂರ್ಯನಾರಾಯಣ ರಾಯರ ಕುಟುಂಬದ ಪರವಾಗಿ ಕೃತಜ್ಞತಾಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ಈ ಒಂದು ರೆಕಾರ್ಡಿಂಗ್ಗೆ ಹೆಲ್ಪ್ ಮಾಡಿದ ಸುಚಿತ್ರ, ಸಿದ್ಧಾರ್ಥ, ಇದನ್ನೆಲ್ಲ ಅರೇಂಜ್ ಮಾಡಿದಂಥವ್ರು ಅವರೇ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ.